ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಹಣ್ಣು ಹೊನ್ನು, ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ವಿಧಾನ ಕುರಿತ ಬಾನುಲಿ ಸರಣಿ. ಹಣ್ಣುಗಳ ಗಿಡ ನೆಟ್ಟು ತೋಟ ಬೆಳೆಸೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು. ಕೇಳಿ ಕಾರ್ಯಕ್ರಮ ಹಣ್ಣು ಹೊನ್ನು. ಬಣ್ಣ ಬಣ್ಣಗಳ ಬಗೆ ಬಗೆ ಹಣ್ಣು, ಮಣ್ಣಲ್ಲಿ ಬೆಳೆಯೋ ನಿಜ ಹೊನ್ನು. ಹಣ್ಣುಗಳ ಬೆಳೆದಾಗ ಸುಸ್ಥಿರವು ಆದಾಯ, ಸಾಲ ಶೂಲಕ್ಕೆ ಹೇಳು ನಗು ನಗು ತವಿದಾಯ. ಹಣ್ಣು ಆಹಾ ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ಟಿ ನರಸೀಪುರ ತಾಲೂಕಿನಲ್ಲಿ ತಾಳೆ ಬೆಳೆ ವಿಸ್ತರಣೆಗೆ ಅವಕಾಶಗಳು ಮತ್ತು ಇಲಾಖೆ ಸವಲತ್ತುಗಳನ್ನು ಕುರಿತು ಸಂವಾದವಿದೆ. ಭಾಗವಹಿಸುತ್ತಿದ್ದಾರೆ ಟಿ ನರಸೀಪುರ ತಾಲೂಕು ಹಿರಿಯ ತೋಟಗಾರಿಕಾ ಸಹಾಯಕ ನಿರ್ದೇಶಕರಾದ ಎಂ ಶಾಂತ ಹಾಗೂ ಟಿ ನರಸೀಪುರ ತಾಲೂಕು ಸೋಸಲೆ ಹೋಬಳಿ ಕಳ್ಳೀಪುರದ ಕೆಎಸ್ ಮಹಾದೇವಸ್ವಾಮಿ. ಈ ಸಂವಾದವನ್ನು ನಡೆಸಿಕೊಡುತ್ತಿದ್ದಾರೆ ಎನ್ ಕೇಶವಮೂರ್ತಿ. ಶಾಂತ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮಹಾದೇವ ಸ್ವಾಮಿಗಳೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಈಗ ತಾಳೆ ಬೆಳೆ ಬೆಳೆಯೋದಕ್ಕೆ ಏನು ಅವಕಾಶಗಳಿದ್ದಾವೆ, ಇಲಾಖೆಯ ಸವಲತ್ತುಗಳೇನು, ಯಾಕೆ ತಾಳೆ ಬೆಳಿಬೇಕು, ವಿಶೇಷವಾಗಿ ಟಿ ನರಸೀಪುರ ತಾಲೂಕಲ್ಲಿ ತಾಳೆ ಬೆಳೆಗೆ ಏನಾದರೂ ಬೇರೆ ಬೇರೆ ರೀತಿಯ ವಿಶೇಷ ಸೌಕರ್ಯಗಳಿದಾವ, ಅದ್ರ ಬಗ್ಗೆ ವಿಚಾರವನ್ನು ಆರಂಭ ಮಾಡಿ ಶಾಂತ ಅವರೇ. ಮೊದಲನೇದಾಗಿ ಅವಕಾಶಕ್ಕಾಗಿ ಧನ್ಯವಾದಗಳು. ಯಾಕೆ ಅಂದರೆ ನಾವು ರೈತರ ಬಳಿ ಹೋದಾಗ ಯಾವ ಬೆಳೆ ಬೆಳೆದ್ರೂ ನಮಗೆ ರೇಟ್ ಸಿಗ್ತಾ ಇಲ್ಲ, ಮಾರ್ಕೆಟ್ ಇಲ್ಲ, ಬೆಳೆ ಬೆಳೀತಾ ಇದ್ದೀವಿ ಆದರೆ ನಮ್ಗೆ ಆದಾಯ ಬರ್ತಾ ಇಲ್ಲ ಅನ್ನೋಂಥ ಒಂದು ಪರಿಸ್ಥಿತಿ ಇದೆ ಎಲ್ಲ ಕಡೆ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಬೆಳೆ ಬೆಳೆಯೋದು ಎಷ್ಟು ಮುಖ್ಯನೋ, ರೈತರಿಗೂ ಕೂಡ ಸರಿಯಾದ ಮಾರುಕಟ್ಟೆ ಮತ್ತು ಸರಿಯಾದ ಆದಾಯ ತರುವಂಥ ಬೆಳೆಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡುವಂಥದ್ದು, ಅದ್ರ ಬಗ್ಗೆ ವ್ಯಾಪಕ ಚರ್ಚೆ ಮಾಡುವಂಥದ್ದು ಇವತ್ತಿನ ದಿನಗಳಲ್ಲಿ ಅನಿವಾರ್ಯ ಆಗಿದೆ. ಸೊ ಈ ಒಂದು ಪರಿಸ್ಥಿತಿನಲ್ಲಿ ನಾನು ಟಿ ನರಸೀಪುರ ತಾಲೂಕಿಗೆ ಸೀಮಿತವಾದಂತೆ ನಾನು ಮಾತಾಡಬೇಕಂತ ಅಂದರೆ, ಟಿ ನರಸೀಪುರ ತಾಲೂಕು ತಮಗೆಲ್ಲ ಗೊತ್ತಿರೋ ಹಾಗೆ 80% ನೀರಾವರಿಯನ್ನು ಹೊಂದಿರುವಂಥ ಪ್ರದೇಶ. ಈ ಕಡೆಯಿಂದ ಕಾವೇರಿ ನೀರು ಬರುತ್ತೆ, ಆ ಕಡೆಯಿಂದ ಕಬಿನಿ ನೀರು ಬರುತ್ತೆ, ಅಲ್ಲಿ ಸ್ಫಟಿಕ ಉದ್ಭವ ಆಗುತ್ತೆ, ತ್ರಿವೇಣಿ ಸಂಗಮ ಅಂತ ಕುಂಭಮೇಳ ನಡೆಯೋದನ್ನ ತಾವು ಕೇಳಿದ್ದೀರಾ. ಸೊ ಇಷ್ಟು ಯಥೇಚ್ಛವಾಗಿ ನೀರಾವರಿ ಇರೋದ್ರಿಂದ ನಮ್ಮ ಟಿ ನರಸೀಪುರ ತಾಲೂಕು ತಾಳೆ ಬೆಳೆಯನ್ನು ಬೆಳೆಯೋಕ್ಕೆ ಬಹಳ ಅತ್ಯುತ್ತಮವಾದಂಥ ಒಂದು ತಾಲೂಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ತಾಳೆ ಅಂತ ಅನ್ನೋದು ತುಂಬ ನೀರನ್ನು ಕೇಳುವಂಥ ಒಂದು ಗಿಡ. ತಮಗೆಲ್ಲ ಗೊತ್ತಿರೋ ಹಾಗೆ ನಾವೆಲ್ಲ ಹೇಗೆ ತೆಂಗು ಅಡಿಕೆ ಎಲ್ಲ ಬೆಳಿತೀವಿ, ಅದೇ ಜಾತಿಗೆ ಸೇರಿದಂಥ ಒಂದು ಬೆಳೆ ತಾಳೆ ಬೆಳೆ. ತಾಳೆ ಬೆಳೆ ಅಂತಂದರೆ ಸುಮಾರು ಜನಕ್ಕೆ ಗೊತ್ತಾಗದೇ ಇರ್ಬೋದು. ನಾವು ಪಾಮಾಯಿಲ್ ಅಂದರೆ ಗೊತ್ತಾಗ್ಬಿಡುತ್ತೆ. ಈ ಪಾಮಾಯಿಲ್ ನಾವೇನು ದಿನನಿತ್ಯ ನಾವು ಅಡುಗೆಗೆ, ಪೂಜೆಗೆ ಬೇರೆ ಬೇರೆ ರೂಪದಲ್ಲಿ ನಾವು ಬಳಕೆ ಮಾಡ್ತಾ ಇದ್ದೀವಿ. ಇದನ್ನು ತಾಳೆ ಬೆಳೆಯಿಂದ ಮಾಡುವಂಥದ್ದು ಒಂದು ಪಾಮಾಯಿಲ್. ಹಾಗಾಗಿ ನಮ್ಮ ದೇಶಕ್ಕೆ ಬೇಕಾಗಿರುವಂತಹ ಪಾಮಾಯಿಲಲ್ಲಿ 40% ಬೇರೆ ದೇಶದಿಂದ ಆಮದು ಮಾಡ್ಕೊಳ್ಳೋಕ್ಕಾಗ್ತಾ ಇದೆ. ಹಾಗಾಗಿ ಈ ಒಂದು ತಾಳೆ ಬೆಳೆಯನ್ನು ಬೆಳೆಯೋದಕ್ಕೆ ವಿಪುಲವಾದಂಥ ಅವಕಾಶ ಇದ್ದಾವೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಕೋಟಿಯಷ್ಟು ಅನುದಾನವನ್ನು ಕೂಡ ಕೊಡ್ತಾ ಇದೆ. ಮತ್ತು ಜೊತೆಯಲ್ಲಿ ಇದಕ್ಕೆ ನಿಗದಿತವಾದಂಥ ದರ ಮತ್ತು ಮಾರುಕಟ್ಟೆ ಸ್ಥಿರವಾಗಿರೋದ್ರಿಂದ ನಾವು ಹೆಚ್ಚು ರೈತರಲ್ಲಿ ತಾಳೆಯನ್ನು ಬೆಳೀರಿ ಅಂತ ಕಳೆದ ಒಂದು 4-5 ವರ್ಷದಿಂದ ಖಾದ್ಯ ತಾಳೆ ಬೆಳೆ ಯೋಜನೆ ಬಂದ ನಂತರ, ಮಿಷನ್ ಮೋಡಲ್ಲಿ ಬಂದ ನಂತರ ನಾವು ಇದರ ಬಗ್ಗೆ ಹೆಚ್ಚು ಪ್ರಚಾರವನ್ನು ಕೊಡ್ತಾ ಇದ್ದೇವೆ. ಇನ್ನು ನರಸೀಪುರ ತಾಲೂಕಿಗೆ ಸೀಮಿತವಾದಂತೆ ಹೇಳಬೇಕು ಅಂತಂದರೆ, ಅಲ್ಲಿ ತೋಟಗಾರಿಕಾ ಬೆಳೆ ಇರುವಂಥದ್ದೇ 3-3.25 ಸಾವಿರ ಹೆಕ್ಟೇರಷ್ಟು ವಿಸ್ತೀರ್ಣದಲ್ಲಿದೆ. ಅದರಲ್ಲಿ ಮೇಜರ್ ನಮ್ಮದು ತೆಂಗಿರ್ಬೋದು, ಬಾಳೆ ಇರ್ಬೋದು, ಹೂವು, ಹಣ್ಣು, ಈ ರೀತಿಯಾದಂಥ ಹಲವಾರು ಬೆಳೆ ಇದೆ. ಆದರೆ ಅದರಲ್ಲಿ ಕೂಡ ಸುಮಾರು ಒಂದು 72 ಜನ ರೈತರು 80 ಹೆಕ್ಟೇರ್ ಪ್ರದೇಶದಲ್ಲಿ ತಾಳೆ ಬೆಳೆಯನ್ನು ಈಗಾಗಲೇ ಬೆಳೆದು ಅದರಲ್ಲಿ ಉತ್ಪಾದನೆ ಬರ್ತಿರೋವಂಥದ್ದು ಮತ್ತು ಹೊಸದಾಗಿ ಇನ್ನೂ ಉತ್ಪಾದನೆ ಇಲ್ಲದೆ ಇರೋವಂಥದ್ದು, ಅಂದರೆ ಒಂದು 3 ವರ್ಷದ ಅಥವಾ 4 ವರ್ಷದ ಚಿಕ್ಕ ಗಿಡಗಳನ್ನ ಸೇರಿ ಸುಮಾರು 80 ಹೆಕ್ಟೇರ್ ಪ್ರದೇಶದಲ್ಲಿ, ಅಂದರೆ ಈ ಒಂದು 200 ಎಕರೆ ಪ್ರದೇಶದಲ್ಲಿ ನಮ್ಮ ಟಿ ನರಸೀಪುರ ತಾಲೂಕಲ್ಲಿ ತಾಳೆ ಬೆಳೆಯನ್ನು ಈಗಾಗಲೇ ಬೆಳೀತಾ ಇದ್ದಾರೆ. ಏನಕ್ಕೆ ತಾಳೆಯನ್ನು ಬೆಳಿಬೇಕು ಅಂತ ಅಂದರೆ, ಒಂದು ನಾವು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೃಷಿಯಿಂದ ವಿಮುಖರಾಗ್ತಾ ಇದ್ದೀವಿ. ಸಾಂಪ್ರದಾಯಿಕ ರೈತರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ. ನಮಗೆ ಲೇಬರ್ ಸಿಗ್ತಾ ಇಲ್ಲ, ನಮಗೆ ವ್ಯವಸಾಯ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ, ತುಂಬ ಬಂಡವಾಳ ಬೇಕಾಗತ್ತೆ ಅಂತ ಒಂದು ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಇಂಥ ಪರಿಸ್ಥಿತಿನಲ್ಲಿ ನಾವು ತುಂಬ ಫಲವತ್ತಾಗಿರುವಂಥ ಜಮೀನಲ್ಲೇ ಬೆಳೀರಿ ಅಂತ ನಾವೆಲ್ಲೂ ರೆಕಮೆಂಡ್ ಮಾಡ್ತಾ ಇಲ್ಲ.
ಯಾವ ಯಾವ ಜಮೀನಲ್ಲಿ ನಿಮಗೆ ನೀರಿನ ಲಭ್ಯತೆ ಇದೆ, ವ್ಯವಸಾಯ ಮಾಡಕ್ ಆಗ್ತಾ ಇಲ್ಲ, ಅಥವಾ ಬೇರೆ ಭತ್ತ ಕಬ್ಬು ಬಿಟ್ಟು ಬೇರೆ ಬೆಳೆ ಬೆಳೆಯಕ್ ಆಗ್ತಾ ಇಲ್ಲ, ಅಥವಾ ಎಲ್ಲಿ ನೀವಾಗಿ ನೀವು ನಿಂತು ನಿರ್ವಹಣೆ ಮಾಡಕ್ ಆಗ್ತಾ ಇಲ್ಲ, ಸ್ವಲ್ಪ ದೂರ ಇರುವಂತ ಪ್ರದೇಶ ಇರ್ಬೋದು, ಅಥವಾ ತುಂಡು ತುಂಡಾಗಿರುವಂತ ಪ್ರದೇಶಗಳು ಎಲ್ಲಿ ನಿಮ್ಗೆ ವ್ಯವಸಾಯ ಮಾಡಕ್ಕೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ ಅಂತ ಪ್ರದೇಶದಲ್ಲಿ ತಾಳೆ ಬೆಳೀರಿ ಅಂತ ನಾವು ರೆಕಮೆಂಡ್ ಮಾಡ್ತಾ ಇದೀವಿ. ಯಾಕೆ ಅಂತಂದ್ರೆ ತಾಳೆ ಬಹುವಾರ್ಷಿಕ ಬೆಳೆ ಆಗಿದ್ದು ಅದಕ್ಕೆ ಹೆಚ್ಚು ನೀರು ಬೇಕಾಗಿರೋದ್ರಿಂದ, ಮತ್ತೆ ಕೂಲಿ ಆಳುಗಳ ಸಂಖ್ಯೆ ಕೂಡ ಕಡಿಮೆ ಬೇಕಾಗಿದೆ, ಅದರ ಬಗ್ಗೆ ಜಾಸ್ತಿ ಗಮನ ಕೊಡೋ ಅವಶ್ಯಕತೆ ಇಲ್ಲ, ಅದನ್ನ ಯಾರೂ ಕದಿಯಕ್ಕಾಗಲ್ಲ. ಸೊ ಇದೆಲ್ಲ ಕಾರಣಗಳಿಂದ ನಾವು ತಾಳೆಯನ್ನ ಬೆಳೀರಿ ಅಂತ ರೈತ ಬಾಂಧವರಲ್ಲಿ ನಾವು ಹೇಳ್ತಾ ಇದ್ದೀವಿ. ನಿಮ್ಮ ಬಗ್ಗೆ ಹೇಳಿ ಮಹಾದೇವ ಸ್ವಾಮಿಗಳ, ಎಷ್ಟು ವಯಸ್ಸು ತಮ್ಗೆ? ಸರ್ ನನಗೆ 58 ನಡೀತಾ ಇದೆ. ನಮ್ಮ ವಿದ್ಯಾಭ್ಯಾಸ? ಸರ್ ನಾನು SLC ವರೆಗೆ ಓದಿರೋದು ಅಷ್ಟೇ. ನಮ್ಮದು ಮೇಯ್ನು ಕೃಷಿ. ಎಷ್ಟು ಜಮೀನಿದೆ ಸರ್? ಒಂದು 8 ಎಕರೆ ಬರ್ತದ. ಓಕೆ. ನೀವು ಯಾತಕ್ಕೋಸ್ಕರ ತಾಳೆ ಹಾಕಿದ್ರಿ ಸರ್? ಇದ್ರ ಬಗ್ಗೆ ನನಗೆ ಅನುಭವ ಇರಲಿಲ್ಲ. ನಮ್ಮ ತಲಕಾಡು ಭಾಗದ ಕುರುಬಾಳ್ ನುಂಡಿ ಅಂತಿದೆ, ಅಲ್ಲಿ ತಾಳೆ ಬೆಳೆಗಾರ ಇದ್ರು, ಒಬ್ರು ಆರಾಧ್ರು. ಅವರು ಆಪ್ಕಾಂಶ ಹತ್ರ ಬಂದಾಗ ನನಗೆ ಪರಿಚಯ. ಸರ್ ಹಿಂಗ ಆಗದ ಹೋಗಿ ಎಲ್ಲಾ ತರಕಾರಿಗಳು ಬೆಳೆದು ಬೇಸತ್ ಬಿಟ್ಟಿದೆ, ಯಾಕೆ ರೈಟ್ ಸಿಕ್ಕಲ್ಲ. ಆಮೇಲೆ ಕಾಡು ಪ್ರಾಣಿಗಳು ಹಾವಳಿ ಇತ್ತೀಚಿನ ದಿನಗಳಲ್ಲಿ, ಭತ್ತ ನೆಟ್ರು ರೈಟ್ ಸಿಕ್ಕಲ್ಲ, ನೀರ್ ಸಿಕ್ಕಲ್ಲ, ಇದೆಲ್ಲ ಆಯ್ತಿತ್ತು. ಆಗ ಅವರು ಯಾವುದು ಬೇಡ ದಡ್ಡ, ನೀನು ತಾಳೆ ಹಾಕು ಬದುಕೋಯ್ತೀಯ, ಅವ್ರ ಹತ್ರ ಇವರೆಲ್ಲ ತಿಳ್ಕೊಂಡೆ. ಆಗ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ತಾಳೆ ಹಾಕಿದೆ. ಇಲಾಖೆಗೆ ಸಂಪರ್ಕ ಮಾಡುವಂತೇಳಿ ಅಲ್ಲೇ ತೋಟಗಾರಿಕೆ ಇರೋದ್ರಿಂದ ಅಲ್ಲಿ ಅಧಿಕಾರಿಗಳು ಇದ್ರು, ಅವ್ರನ್ನೂ ಸಂಪರ್ಕ ಮಾಡಿದೆ. ಸಂಬಂಧಪಟ್ಟ ತಾಳೆ ರುಚಿಗೋಲ್ಡ್ ಕಂಪನಿಯವರು ಇದ್ರು, ಅವರು ಬಂದು ಮಾತಾಡಿದ್ರು, ಎಲ್ಲ ವಿವರಗಳು ಹೇಳ್ಕೊಟ್ರು, ಈ ತರ ಆಗಿದೆ ಮಾಡಿ ಏನೂ ಇಲ್ಲ ಅಂತ ಹೇಳಿ. ಎಷ್ಟು ಎಕರೆ ಹಾಕಿತ್ತವು ಸರ್? ಒಂದು 3.5 ಎಕರೆ 4 ಎಕರೆ ಬರ್ತದೆ ಸರ್. ಯಾಕೆಂದ್ರೆ ನಮ್ಗ ಪಕ್ವಾಗಿ ಇಷ್ಟೇ ಬರಲ್ಲ, ನಮ್ದು 5-6 ತಲೆಮಾರು ಆಸ್ತಿ ಅದು. ಇವತ್ತಿನದಲ್ಲ, ನನಗೆ 6ನೇ ತಲೆಮಾರು. ಒಟ್ಟು ಎಷ್ಟು ಗಿಡ ಹಾಕಿದಿರಿ ಸರ್? ಒಂದು 200 ಗಿಡ ಬರ್ತದೆ, 200 ಮೇಲೆ ಬರ್ತದ ಹಸು. ಹೆಂಗ್ ಹಾಕಿದ್ರಿ ಸ್ವಲ್ಪ ಹೇಳಿ. ಸಸಿಯಲ್ಲಿ ಅಂತಂದ್ರೆ ಸರ್ ಸೊಸಿ ಏನಿಲ್ಲ, ಇಲಾಖೆಯವರೇ ಬಂದು ಭೂಮಿ ನೋಡಿದ್ರು, ಉಳುಮೆ ಮಾಡಿಸಿದೆ. ಬಂದಾಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬಂದು ಉಳಿಸಿದ ಮೇಲೆ ಅವರು ಮಾರ್ಕ್ ಮಾಡಿಕೊಟ್ರು, ಏನು 30-33 ಅಡಿ ತ್ರಿಕೋಣಾಕಾರದಲ್ಲಿ. ನಾವು ಆ ಲೇಬರ್ ಹತ್ರ ಗುಂಡಿ ತೆಗಿಸ್ತು. ಎಷ್ಟು ಗುಂಡಿ ಹೊಡಿಸಿದ್ರಿ? ಅಗಲ 2 ಅಡಿ 2 ಅಡಿ 2 ಅಡಿ ಗುಂಡಿ, 2 ಅಡಿ 2 ಅಡಿ ನಾನು ಹೊಡಿಸ್ದೆ. ಅದಕ್ಕೆ ದನಿನ ಗೊಬ್ಬರ ಹಾಕ್ತು. ಮಾಮೂಲಿ ನೀರು ನಿರ್ವಹಣೆ ಮಾಡಿದಾಗ ಗಿಡನ ಇಲಾಖೆಯವರೇ ಫ್ರೀ ಆಗಿ ತಂದ್ಕೊಟ್ರು, ಪುಕ್ಕಟೆಯಾಗಿ ತಂದ್ಕೊಟ್ಟಾಗ ಅದನ್ನ ನಾವು ನೆಟ್ಟು. ಹೆಂಗ್ ನೆಟ್ರಿ ಸರ್? ಅದನ್ನ ಲೇಬರ್ ತಗೊಂಡೋಗಿ ಏನು ಅವರು ಯಾವ ಭೂಮಿ ಮಟ್ಟಕ್ಕೆ ಹೆಂಗ್ ನೆಡಬೇಕು ಅಂತ ಹೇಳಿದ್ರು, ಅವರೇ ಬಂದಿದ್ರು ಇಲಾಖೆ ಅಧಿಕಾರಿಗಳು, ಈ ತರ ನೆಡಿ ಅಂತ ಹೇಳ್ಕೊಟ್ಟು ಅದರಂತೆಲ್ಲ ನೆಟ್ಟು. ಹನಿ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ರು? ಹಾಯಿ ನೀರು? ಸರ್ ಹಾಯಿ ನೀರು ಸರ್. ನಮಗೆ ಅಂದ್ರೆ ನಾಲೆ ನೀರೇ? ನಾಲೆ ಇಲ್ಲ ಸರ್, ಪಂಪ್ ಸೆಟ್ ಓಪನ್ ವೆಲ್. ನಾವು ಬೋರ್ವೆಲ್ ಇಂದ ಒಂದು ಹಳೆ ಬಾವಿ ಇದೆ, ತುಂಬ್ಕೋತೀವಿ, ಅದನ್ನ ಸ್ಟಾರ್ಟ್ ಮಾಡ್ಕೋತೀವಿ. ನೀರ್ಗೇನಂತ ಸಮಸ್ಯೆ ಇಲ್ಲ. ಓಕೆ, ಆಯ್ತು. ಆಮೇಲೆ ಸರ್ ನೆಟ್ ಮೇಲೆ ಒಳಗಡೆ ನೀವು ಅಂತರ ಬೆಳೆ ಬೆಳೀರಿ, ಅದಕ್ಕೂ ನಾವು ಇಲಾಖೆಯಿಂದ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಟಮಾಟ, ಮೆಣಸಿ, ಜೋಳ ಎಲ್ಲಾನು ಬೆಳೆದ. ತರಕಾರಿ ಹಾಕ್ಬಿಟ್ಟು ಬೇಸ್ತ್ ಬಿದ್ದ್ಬಿಟ್ಟಿದ್ದೆ ಅಂದ್ರೆ ಸರ್? ಅಲ್ಲ, ಬೆಳೆದಂತಲ್ಲ ಇರ್ಲಿ, ಅದಕ್ಕೂ ಉಪಯೋಗ ಆಗುತ್ತೆ. ಮೆಣಸಿ ಗಿಡ ಅಲ್ಲ ಅನುಕೂಲ ಆಗುತ್ತಾ, ಕೆಲವು ಜೋಳ ಹಾಕಿ ಮೇವಾಗುತ್ತಾ ಅಂತ ಹೇಳಿದ್ರು, ಅದನ್ನು ಮಾಡಿದೆ. ಜೋಳನು ಚೆನ್ನಾಗಿ ಬರ್ತು, ಅದು ಆಯ್ತು. ನೋಡಿ ಎಲ್ಲ ಬೇಸತ್ತಿದೆ, ಆ ಬೇಸತ್ತದಾಗ ಮೆಣಸಿ ನೆಟ್ಟಿದೆ, KG 80 ರೂಪಾಯಿಗೆ ಹೋಯ್ತು. ನೋಡಿದ್ರ? ತಾಳೆ ನೆಟ್ಟಿದ್ದು ಜೊತೆಲೆ ಹಾಕಿದೆ. ಇನ್ನೊಂದು ಸ್ವಲ್ಪ ಸೌತೆ ಹಾಕಿದೆ, 30 ರೂಪಾಯಿ KG ಹೋಯ್ತು. 1 ಎಕರೆಲ್ಲ ಟೊಮಾಟೊ ನೆಟ್ಟಿದೆ, ಕ್ರೇಟ್ 1200-300 ನಾನು ಹುಡ್ಕೊಂಡು ಹೊಟ್ಟೋಗ್ಬಿಡ್ತು. ನೋಡಿ, ಅದ್ ನೆಟ್ಟಬೇಕು ಅಂತ ಬರ್ತಿರ್ಲಿಲ್ಲ. ಒಟ್ಟು ತಾಳೆ ಒಳ ಜೊತೆಲೆ ಚೆನ್ನಾಗಿ ಬರ್ತು. 1-3 ವರ್ಷ ಅದು ಬೆಳೆದೆ ಸರ್. 3 ವರ್ಷದ ಮೇಲೆ ಇದು ಫಸಲು ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದ್ಮೇಲೆ ಕಟ್ ಮಾಡಕ್ ಶುರು ಮಾಡ್ದ. ಅವರ ಇಲಾಖೆಯವರು ಈ ತರ ಹಣ್ಣ ಈ ತರ ಬಂದಾಗ ಕಟ್ ಮಾಡಿ ಅಂತ ತೋರ್ಕೊಟ್ರು. ಮಹಾದೇವ ಸ್ವಾಮಿಗಳ, ಈಗ ಇಲಾಖೆಯಿಂದ ಏನೇನೆಲ್ಲ ಸವಲತ್ತುಗಳನ್ನ ತಗೊಂಡ್ರಿ ಹೇಳಿ. ಸರ್, ಇಲಾಖೆಯಿಂದ ಗಿಡ ಕೊಟ್ರು ಫ್ರೀ ಆಗಿ, ಅದು ಬಿಟ್ರೆ ಗೊಬ್ಬರ ಕೊಟ್ರು. ಗೊಬ್ಬರ ಅಂದ್ರೆ ಏನು ಸರ್? ಅದಕ್ಕೆ ಸಂಬಂಧಪಟ್ಟ ರಾಸಾಯನಿಕ ಗೊಬ್ಬರ ಯಾವುದು 10-26 ಆಗಿರ್ಬೋದು, ಯೂರಿಯಾ, ಪೊಟಾಸ್, ಅದೇನ್ ಬರ್ತದ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಂಡು ಹೇಳ್ಕೊಡ್ತೀವಿ. ಅವರೇ ಕೊಟ್ಟು ಇಷ್ಟಿಷ್ಟು ಅಂತ ಎಕರೆಗೆ ಫ್ರೀ ಗೊಬ್ಬರ ಅಲ್ಲ ಸರ್, ಅದು ಕೊಟ್ಟಾಗ ಬಂದು ಹೇಳ್ಕೊಡ್ತಿರು. ಒಂದ್ ಗಿಡಕ್ಕೆ ಇಷ್ಟು ದೂರಕ್ಕೆ ಹಾಕ್ಬೇಕು, ಇಷ್ಟ ಹಾಕಿ ಅಂತ. ಎಷ್ಟು ಹಾಕ್ತಿದ್ರಿ ಸರ್? ಫಸ್ಟ್ ಚಿಕ್ಕ ಗಿಡಕ್ಕೆ ಒಂದೊಂದು ಅರ್ಧ KG 3 ತಿಂಗಳಿಗೆ 4 ತಿಂಗಳಿಗೆ. ಯಾವ್ಯಾವ ಗೊಬ್ಬರನ ಸರ್? ಮಾಮೂಲಿ ಸೂಪರ್, ಯೂರಿಯಾ, ಪೊಟಾಸ್ 3 ಜೊತೆಗೆ ಜಿಂಕ್ ಸಲ್ಫೇಟ್ಗಳು, ಅವುಗಳನ್ನು ಸ್ವಲ್ಪ ಬೇಕಾದಾಗ ಅದು ಹಾಕ್ತಿದ್ದೆ. ಯಾವ ರೀತಿ ಕೊಡ್ತಿದ್ರಿ ಗೊಬ್ಬರನ? ಸರ್, ಗೊಬ್ಬರ ನೀರ್ ಹಾಯ್ಸಕ್ಕೂ ಮುಂಚೆ ಸಣ್ಣದಾಗಿ ಬದು ಮಾಡ್ಬಿಟ್ಟು ಬದುಗೆ ಹಾಕ್ಬಿಟ್ಟು ಮುಚ್ಬಿಟ್ಟು ನೀರ್ ಹಾಯಿಸ್ತಾ ಇದ್ದು ಗಿಡದ ಸುತ್ತ. ಈಗ ಗಿಡ ಸುತ್ತ ಅಂದ್ರೆ 1.5 ಅಡಿ ಸುತ್ತ ಆಗ್ತಿಲ್ಲ, ಬತ್ ಅಂತರ ಜಾಸ್ತಿ ಆಗುತ್ತೆ ಅದು. ಸರಿ, ಫಸ್ಟ್ ಅರ್ಧ KG ಕೊಡ್ತಿದ್ದೆ. ಅರ್ಧ KG ಕೊಡ್ತಿದ್ದೆ. ಆಮೇಲೆ ಬತ್ 1 KG, ಅದು 3 ತಿಂಗಳು 4 ತಿಂಗಳು ಒಂದೇ ಸರಲ್ಲ. ಅಂದ್ರೆ ಸರ್, ಗೊಬ್ಬರ ಕೊಡ್ಬೇಕಾದ್ರೂ ಭೂಮಿ ತಾಕತ್ತಾಗಿದ್ದಾಗ ಅವಶ್ಯಕತೆ ಇಲ್ಲ.
ಭೂಮಿ ತಮಾಮ್ ಕಳಪೆ ಇದ್ದಾಗ ಮಾತ್ರ ಸ್ವಲ್ಪ ಇದಾಗುತ್ತೆ. ನಮ್ದು ಸ್ವಲ್ಪ ಊರಿನ ಭೂಮಿ ಆಗಿದ್ದರಿಂದ ಸ್ವಲ್ಪ ಹೊಡೆದ್ರು ತಡ್ಕತ್ತಿತ್ತು. 3 ವರ್ಷಕ್ಕೆ ಫಸಲ್ ಸ್ಟಾರ್ಟ್ ಆಯ್ತು. 3 ವರ್ಷದವರೆಗೂ ಏನ್ ಗೊಬ್ಬರ ಆಯ್ತು ಅದನ್ನೆಲ್ಲ ಫ್ರೀ ಆಗಿ ಕೊಟ್ರು. 5 ವರ್ಷದವರೆಗೂ ಕೊಟ್ರು ಸರ್. 5 ವರ್ಷದವರೆಗೂ ಕೊಟ್ರು. ಆಮೇಲೆ ಗೊಬ್ಬರ ಕೊಡ್ತಾರೆ, ನಾವು ಹಣ್ಣು ತರಕ್ಕೆ ಸ್ಟಾರ್ಟ್ ಮಾಡಿದ್ವು. ಅಲ್ಲ ಅಷ್ಟೇನಾ ಅಥವಾ ಇನ್ನೇನಾದ್ರೂ ಔಷಧಿಗಳು? ಅದಕ್ಕೆ ರೋಗನೇ ಇಲ್ವಲ್ಲ, ಔಷಧಿ ಎಲ್ಲಿ ಕೊಡ್ತೀರಾ? ರೋಗವೇ ಇಲ್ವೇ? ರೋಗನೇ ಇಲ್ಲ ಸರ್. ಇಡೀ ಬೆಳೆಗೊಳಗ ರೋಗ ಇಲ್ದದ್ದು ಅಂದ್ರೆ ತಾಳೆ ಬೆಳೆನೆ. ಯಾವ ಕಾಳರ ಕಾಟ ಇಲ್ಲ, ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ, ಲೇಬರ್ ಸಮಸ್ಯೆ ಇಲ್ಲ, ಉಳುಮೆ ಇಲ್ವೇ ಇಲ್ಲ. ಉಳುಮೆನೆ ಮಾಡಿಲ್ಲ ಸರ್. 3 ವರ್ಷ ಚಿಕ್ಕ ಗಿಡ ಇದ್ದಾಗ ಉಳುಮೆ ಮಾಡ್ಕೋಬಹುದು. ಆಮೇಲೆ ಉಳುಮೆನೇ ಅಗತ್ಯ ಇಲ್ಲ. ಹಂಗೆ ಬಿಟ್ಬಿಟ್ಟು ಮಧ್ಯೆ 2 ಸಾಲ ಮಧ್ಯೆ ನೀರು ಹಾಯಿಸ್ಬಿಡೋದು, ಓಣಿ ಡ್ರೈನ್ ನೀರು ಹಾಯಿಸ್ಬಿಟ್ಟು ಬಿಟ್ಬಿಡೋದು. ನಮ್ಮ ಭೂಮಿ ಯಾವ ರೀತಿ ಕೇಳುತ್ತ, ನಮ್ಮ ಭೂಮಿ ಒಂದು ವಾರಕ್ಕೊಂದ್ಸರಿ ಕೇಳ್ತ, ಕೆಲವೊಂದು ಭೂಮಿ 15 ದಿನನೂ ತಡೀತದ, ಈ ರೀತಿ ಇರ್ತದ. ನಮ್ಮ ಭೂಮಿಗೆ ಅನುಗುಣವಾಗಿ ನೀರು ಹಾಯಿಸ್ತೀವಿ. ಮತ್ತೇನ್ ಸರ್, ಇದೊಂದು ವಾರ ನೀರಿಲ್ದವರು ತಡ್ಕಳ ಅಂತ ಬೆಳೆ, ಯಾಕೆ ಏನು ಸಮಸ್ಯೆ ಆಗಲ್ಲ, ತಡ್ಕತ್ತದ ಗಿಡ. 3 ವರ್ಷಕ್ಕೆ ಫಸಲು ಬಂತು. ಹೌದಾ ಸರ್? ಅವಾಗ 7,000 ರೂಪಾಯಿ ಟನ್ ಇತ್ತು. ಈಗ ಒಂದೊಂದು ಗಿಡದಿಂದ ಎಷ್ಟು ಗೊನೆ ಸಿಕ್ತು ನಿಮ್ಗೆ? ಸರ್ ಅದು ನಮ್ಗ ಅದು ಗಿಡ ಏನಾಗತ್ತೆ, ಒಟ್ಲು ಇಳುವರಿ 1 ವರ್ಷದ ಲೆಕ್ಕ ಸಿಕ್ಕತ್ತೆ ಸರ್ ನಮ್ಗೆ. ಹೆಂಗೆ ಅಂದ್ರೆ 1 ವರ್ಷಕ್ಕೆ ಚಿಕ್ಕದ ಗಿಡ ಇದ್ದಾಗ 3 ವರ್ಷ 4-5 ವರ್ಷ ಗಂಟು 4 ಟನ್ನು 5 ಟನ್ನು 6 ಟನ್ನು 7 ಟನ್ ಗಂಟು ಸಿಗುತ್ತೆ ಮಿನಿಮಮ್. ಕಟಾವು ಹೇಗೆ ಸರ್? ಕಟಾವು ಏನಿಲ್ಲ, ಹಣ್ಣು ಅದು ಬಂದು ತೋರ್ಕೊಟ್ರು ನಮ್ಗೆ ಇಲಾಖೆಯವರು. ಅದು ನೇರಳೆ ಬಲ ಬರುತ್ತೆ. 2 ವೆರೈಟಿ ಇದೆ. ಅದು ತಾರಕ ತೆನಾರ ಒಂದು, ಇನ್ನೊಂದು 2 ಇದೆ. ಒಂದು ಹಳದಿ ಬಣ್ಣ ಬರುತ್ತೆ, ಒಂದು ಜಮ್ನಿಲ್ ಹಣ್ಣು ರೀತಿ ಬರುತ್ತೆ. ಹಣ್ಣಾದಾಗ ಪಕ್ಷಿಗಳು ಸ್ವಲ್ಪ ಹಣ್ಣಂಸಲು ಕುಡುಕ್ತದ, ಗೊತ್ತಾಗುತ್ತ. ಅದು ಇನ್ನೇನು ಕಾಟ ಇಲ್ಲ ಹಣ್ಣಾದಾಗ. ಬಟ್ ನಾವು ತರ್ಕೊಬಿಡ್ತೀವಿ ಅದನ್ನ ಹಣ್ಣಾದೇಟ್ಗೆ. 15 ದಿನಕ್ಕೊಂದು ಕಟಿಂಗ್ ಪಕ್ಕ ಇರ್ತದ. 15 ದಿವಸಕ್ಕೆ ಒಂದ್ಸರಿ. ಈಗ ಒಂದ್ಸರಿ ಕಟಿಂಗ್ ಮಾಡಿದ್ರೆ ಎಷ್ಟು ಸಿಗ್ಬೋದು ಸರ್? ಅದು ಇಳುವರಿ ಅಂದ್ರೆ ಮಳೆಗಾಲದಲ್ಲಿ ಸುಮಾರು ಸಿಕ್ಕುತ್ತ, ಬೇಸಿಗೆಯಲ್ಲಿ ಜಾಸ್ತಿ ಸಿಕ್ಕುತ್ತ, ಚಳಿಗಾಲದಲ್ಲಿ ಸ್ವಲ್ಪ ಕಮ್ಮಿ. ವರ್ಷದಲ್ಲಿ ಮಿನಿಮಮ್ ಅಂದ್ರೆ ಈಗ ನಮ್ಗೆ ಒಂದು 8ರಿಂದ 10 ಟನ್ನು ಇಳುವರಿ ಬರ್ತಾ ಇರ್ತದೆ ಈ ಬಿಸಿಲು ತಾಪಮಾನಗಳಿಂದ. ಎಷ್ಟು ವರ್ಷ ಆಯ್ತು ನೀವು ಹಾಕಿ? ಸರ್ ಅದನ್ನು 15 ವರ್ಷ ಆಯ್ತು ಹಾಕಿ. ಈಗ ಎಷ್ಟು ಸಿಗ್ತಾ ಇದೆ ಸರ್? ಈಗ ನನಗೆ ವರ್ಷಕ್ಕೆ 8ರಿಂದ 10 ಟನ್ನು ಮಿನಿಮಮ್ ಸಿಗ್ತಾ ಇದೆ ಒಂದು ಎಕರೆಗೆ. ಪರವಾಗಿಲ್ಲ. ಆಮೇಲೆ ಖರ್ಚಿಲ್ಲ ಸರ್, ಮೇನು ಉಳುಮೆನೇ ಇಲ್ಲ. ಯಾಕೆಂದ್ರೆ ಉಳುಮೆಗೆ ಇವತ್ತು ಟ್ರ್ಯಾಕ್ಟರ್ ಇಂಜಿನ್ ಹೊಡಿಬೇಕು ಅಂದ್ರೆ ಭಾರಿ ದುಡ್ಡು ಖರ್ಚಾಗುತ್ತೆ. ಬಟ್ ಇದು ಖರ್ಚೇ ಇಲ್ಲ. ಏನು ಅಂದ್ರೆ ಒಂದಾಳು ಒಂದು ಲೇಬರ್, ಈಗ ನಾನೇ ಲೇಬರೇ ತಗೊಳ್ಳಲ್ಲ. ಮಾಮೂಲಿ ರಜೆ ಇರ್ತದ ಸರ್. ಈಗ ಡೇಟ್ ಕೊಟ್ಟಿರ್ತಾರೆ, ಈಗ 11ನೇ ತಾರೀಕು ತರದು ತೂಕ ಮಾಡೋದು, 1 ಟನ್ನು 200 kg ಬರ್ತು. ಪುನಃ 25ಕ್ಕಿದೆ, ಅದು 25 ತೂಕ ಇರ್ತದೆ. 3 ದಿವಸ ಅಂತಾನೆ ತೆರೆದು ಮಡಿಕೋಬಹುದು ಅಣ್ಣ. ಬೇಡ ಅಂದ್ರೆ ಅವತ್ತೇ ತರಿಬಹುದು, ನಮ್ಮ ಅನುಕೂಲ. ಆಮೇಲೆ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ ಸರ್ ಇದು. ಈಗ ಮೇಡಮ್ನವರೇ ತಾವು ಹೇಳಿ, ಶಾಂತ ಅವರು, ಇಲಾಖೆಯಿಂದ ತಾಳೆ ಬೆಳೆ ಪ್ರೋತ್ಸಾಹ ಮಾಡೋದಕ್ಕೆ ಏನೇನೆಲ್ಲ ಸೌಕರ್ಯಗಳನ್ನು ತಾವು ರೈತರಿಗೆ ಕೊಡ್ತಾ ಇದ್ದೀರಿ? ಸರ್ ಈಗ ಮೊದಲನೇದಾಗಿ ನಾವು ರೈತರಿಗೆ ತಾಳೆ ಬೆಳೆ ಹಾಕ್ಬೇಕಾದ್ರೆ ಹಿಂದಿನ ಅನುಭವವನ್ನ ಕೇಳಿ ಅವರು ಹೆದರ್ಕೋತಾ ಇರ್ತಾರೆ. ಕೆಲವು ರೈತರೆಲ್ಲ ನಾವು ಮುಂಚೆ ಹಾಕಿದ್ವಿ, ಕಿತ್ತಾಕ್ಬಿಟ್ಟಿದ್ವಿ, ಅದನ್ನ ಹಾಕ್ಬೇಡಿ ಅಂತ, ಅದು ಏನು ಮಾರ್ಕೆಟಿಂಗ್ ಇಲ್ಲ, ರೇಟ್ ಇಲ್ಲ ಅಂತೆಲ್ಲ ಹೇಳಿರೋಂಥದ್ದನ್ನೇ ನಮ್ಮ ಹತ್ರ ಬರೋ ರೈತರು ಅದನ್ನು ಮನಸ್ಸಲ್ಲಿ ಇಟ್ಕೊಂಡೇ ಬರ್ತಾರೆ. ಸೊ ಫಸ್ಟ್ ಅವ್ರಿಗೆ ಹಾಕಕ್ಕಿಂತ ಮುಂಚೆ ತಾಳೆ ಏನಕ್ಕೆ ಹಾಕಬೇಕು, ಅದರಿಂದ ಎಷ್ಟು ಲಾಭ ಇದೆ, ಹೇಗೆ ಅದಕ್ಕೆ ಬೆಂಬಲ ಬೆಲೆ ಇದೆ, ಹೇಗೆ ಅದಕ್ಕೆ ನಿಗದಿತ ಮಾರುಕಟ್ಟೆ ಇದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಫಸ್ಟ್ ಮನವರಿಕೆ ಮಾಡ್ಕೊಡ್ತೀವಿ. ಅವ್ರಿಗೆ ಮನವರಿಕೆ ಆದ ನಂತರ ಅವರು ಆಯ್ತು ನಾವು ಮಾಡ್ತೀವಿ ಅಂತ ಅಂದ ನಂತರ ಅವ್ರ ಜಮೀನ್ಗೆ ನಮ್ಮ ಸಹಾಯಕರೇನಿದ್ದಾರೆ ತಾಳೆ ಸಹಾಯಕರು, ಅವ್ರನ್ನ ಕಳಿಸಿ ಅಲ್ಲಿ ಮಾರ್ಕ್ ಮಾಡ್ಕೊಡ್ತೀವಿ. ಅದು 9x9 ಮೀಟರ್ ಇದ್ರಲ್ಲಿ ಹಾಕ್ಬೇಕು. ಟ್ರಯಾಂಗ್ಯುಲರ್ ತ್ರಿಕೋನಾಕಾರದಲ್ಲಿ ಅದನ್ನ ಮಾರ್ಕ್ ಮಾಡಿಕೊಟ್ಟು 1 ಎಕರೆಗೆ ಸುಮಾರು ಒಂದು 57 ಗಿಡ ಬರುತ್ತೆ. ಸೊ ಅಲ್ಲಿ ಮಾರ್ಕ್ ಮಾಡಿ ಅಲ್ಲಿ ನೀವು 2 ಅಡಿ ಸುತ್ತಳತೆ ತೆಗೆದು ಗುಂಡಿ ಮಾಡಿ ಅಂತ ಹೇಳ್ಬಿಟ್ಟು ಆ ನಂತರ ಗಿಡವನ್ನ ಉಚಿತವಾಗಿ, ಅಂದ್ರೆ ಈಗ ನಮ್ದು ಇಂಪೋರ್ಟೆಡ್ ವೆರೈಟಿ ಕೊಡ್ತಾ ಇರೋದ್ರಿಂದ ಈಗ ಇಳುವರಿ ಜಾಸ್ತಿ ಆಗ್ಲಿ ಅಂತ 1 ಹೆಕ್ಟೇರ್ಗೆ 29,000 ಗಿಡವನ್ನ ಉಚಿತವಾಗಿ ನಾವು ಕೊಡ್ತೀವಿ. ಮತ್ತೆ ಆ ನಂತರ 4 ವರ್ಷದವರೆಗೆ ಅವರಿಗೆ ನಿರ್ವಹಣಾ ವೆಚ್ಚ 1 ಹೆಕ್ಟೇರ್ಗೆ 5,250 ರೂಪಾಯಿ ನಿರ್ವಹಣಾ ವೆಚ್ಚ 1ನೇ ವರ್ಷ, 2ನೇ ವರ್ಷ, 3ನೇ ವರ್ಷ, 4ನೇ ವರ್ಷ ಕೊಡ್ತೀವಿ. ಆ ದುಡ್ಡಲ್ಲಿ ಅವರು ಗೊಬ್ಬರ ತಗೊಂಡು ಅದನ್ನ ಹಾಕಿ ಕಳೆ ನಿರ್ವಹಣೆ ಮಾಡ್ಕೊಳ್ಳುವಂಥದ್ದು. ಮತ್ತೆ ಅಂತರ ಬೆಳೆ ಬೆಳೆದಾಗ ಅವರು ಮಧ್ಯ 3-4 ವರ್ಷದ ತನಕ ಅಂತರ ಬೆಳೆ ಬೆಳೆಯೋದಕ್ಕೆ ಅವಕಾಶ ಇದೆ. ಯಾವುದೇ ಬೆಳಿಬೋದು, ಅವರು ತರಕಾರಿ ಬೆಳಿಬೋದು, ಹೂ ಬೆಳಿಬೋದು, ಅಥವಾ ರೇಷ್ಮೆನೋ ಕಡ್ಡಿನೋ ಹಾಕ್ಬೋದು, ಮೇವು ಹಾಕ್ಬೋದು. ಸೊ ಅವ್ರಿಗೆ 1 ಹೆಕ್ಟೇರ್ಗೆ 5,000 ತರ ಅಂತರ ಬೆಳೆಗೆ ಸಹಾಯಧನ 4 ವರ್ಷದವರೆಗೆ ನಾವು ಕೊಡ್ತೇವೆ. ಆನಂತರ ಹನಿ ನೀರಾವರಿಗೆ ಸಹಾಯಧನ ಕೊಡೋಕೆ ಅವಕಾಶ ಇದೆ. ಕೃಷಿ ಹೊಂಡ ಮಾಡ್ಕೋತೀವಿ ಅಂದ್ರೆ ಸಹಾಯಧನ ಕೊಡ್ತೀವಿ. ಆನಂತರ ಜೀವಸಾರ ಘಟಕ ಮಾಡ್ಕೋತೀವಿ ಅಂದ್ರೆ, ಎರೆಹುಳು ತೊಟ್ಟಿ ಮಾಡ್ಕೋತೀವಿ ಅಂದ್ರೆ ಸಹಾಯಧನ ಕೊಡ್ತೀವಿ 50%. ಆನಂತರ ಕಟಾವು ಯಂತ್ರ, ಆಮೇಲೆ ಮರವನ್ನ ಹತ್ತುವ ಏಣಿ, ಅದಕ್ಕೆ ಕೂಡ ಸಹಾಯಧನ ಇದೆ. 5 ವರ್ಷ ಆದ ನಂತರ ಬೋರ್ವೆಲ್ ಮಾಡ್ಕೋತೀವಿ ನಾವು, ನೀರು ಕಡಿಮೆ ಆಗಿದೆ, ನಮ್ಗೊಂದು ಬೋರ್ವೆಲ್ ಬೇಕು ಅಂದ್ರೂ ಅದಕ್ಕೂ ಕೂಡ 50,000ದವರೆಗೆ ಸಹಾಯಧನ ಕೊಡೋದಕ್ಕೆ ಅವಕಾಶ ಇದೆ.
ಈಗ ಸರ್ಕಾರವೇ ಒಂದು ಸಮಿತಿ, ಡೆವಲಪ್ಮೆಂಟ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಒಂದು ರಾಜ್ಯ ಮಟ್ಟದಲ್ಲಿ ಸಮಿತಿ ಇದ್ದು ಪ್ರತಿ ತಿಂಗಳು ದರವನ್ನ ಅಲ್ಲಿ ನಿರ್ಧಾರ ಮಾಡ್ತಾರೆ. ನಾನು ಇವತ್ತಿನ ಬಗ್ಗೆ ಮಾತಾಡಬೇಕು ಅಂದ್ರೆ, ಸರ್ಕಾರ ನಿಗದಿ ಮಾಡಿರುವಂತ ಮಿನಿಮಮ್ ಸಪೋರ್ಟ್ ಪ್ರೈಸ್ ಬೆಂಬಲ ಬೆಲೆ 15,450 ಪರ್ ಟನ್ ಅಂತ ಇದೆ ಕಳೆದ 25-26ನೇ ಸಾಲಿನಲ್ಲಿ. ಆದ್ರೆ ಕಂಪನಿ ಈಗ ರೈತರಿಗೆ 1 ಟನ್ಗೆ ಕೊಡ್ತಾ ಇರೋದು 18,172. ಅಕಸ್ಮಾತ್ ಏನಾದ್ರೂ ಸರ್ಕಾರ ನಿಗದಿ ಮಾಡಿರೋಂಥ ಬೆಂಬಲ ಬೆಲೆಗಿಂತ ಕಡಿಮೆ ದುಡ್ಡಾದ್ರೂ ಕೂಡ ಅದನ್ನು ನಾವು ಮತ್ತೆ ಕಾಂಪನ್ಸೇಟ್ ಮಾಡಿ ಕೊಟ್ಟೇ ಕೊಡ್ತೀವಿ. ಸೊ ಕನಿಷ್ಠ ಇಂದಿನ ವರ್ಷ 1 ಟನ್ಗೆ 15,450 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಆಗಿತ್ತು. ಸೊ ಈಗ ನಮ್ಮ ಮಾದೇಸ್ವಾಮಿ ಅವರ ಅನುಭವದಲ್ಲಿ ಹೇಳಿದ ಹಾಗೆ ಸಾಮಾನ್ಯವಾಗಿ 1 ಎಕರೆಗೆ 8ರಿಂದ 10 ಟನ್ ತನಕ ನಾವು ಇಳುವರಿನ ತಗೋಬಹುದು. ಇದರಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ನೀರು ಯಥೇಚ್ಛವಾಗಿ ಕೊಡಬೇಕು, ಗೊಬ್ಬರ ಯಥೇಚ್ಛವಾಗಿ ಕೊಡಬೇಕು. ಅವ್ರು ಹೇಳ್ದಂಗೆ ಈ ಮೆಗ್ನೀಷಿಯಂ ಸಲ್ಫೇಟ್ ಮತ್ತೆ ಬೋರಾನ್ ಅವೆರಡೂ ಮಾತ್ರ ಕೊರತೆ ಬರುತ್ತೆ. ಗೊಬ್ಬರ ಜಾಸ್ತಿ ಕೊಟ್ಬಿಟ್ರೆ ಇವೆರಡನ್ನ ತಗೊಳಕ್ಕೆ ಆಗೋದಿಲ್ಲ. ಸೊ ನಾವೇನು ಶಿಫಾರಸ್ ಮಾಡ್ತೀವಿ ಆ ಗೊಬ್ಬರ ಹಾಕಬೇಕು. ಮೈಕ್ರೋನ್ಯೂಟ್ರಿಯೆಂಟ್ ಹಾಕಿದ್ರೆ ಎಕರೆಗೆ ಕನಿಷ್ಠ 8ರಿಂದ 10 ಟನ್ ತನಕ ಇಳುವರಿನ ತಗೋಬಹುದು ಕನಿಷ್ಠ. ಈಗ ಒಂದು 4-5 ವರ್ಷದ ಹಿಂದ್ಗಡೆ ನಮ್ಮ ಮೈಸೂರಿನವರೇ ಒಬ್ರು, ಅದು ಬಹುಶಃ ನಮ್ಮ ದೇಶದಲ್ಲೆಲ್ಲ ವರ್ಲ್ಡ್ ರೆಕಾರ್ಡ್ ಅಂತ ಅನ್ಸುತ್ತೆ, 1 ಎಕರೆಗೆ 26 ಟನ್ ತಗೊಂಡಿದ್ರು ಇಳುವರಿ. ಸೊ 1 ಟನ್ಗೆ ಇವತ್ತಿನ ರೇಟು 18,172 ಅಂತ ಅಂದ್ರೆ ನಮಗೆ 1 ಎಕರೆಗೆ 1,81,000 ಆಯ್ತು. ಸಹಾಯಧನ ನಾವೇ ಕೊಡ್ತೀವಿ 3-4 ವರ್ಷದವರೆಗೆ. ಮತ್ತೆ ನಿರ್ವಹಣಾ ವೆಚ್ಚ ಬಹಳ ಕಡಿಮೆ. ಮತ್ತೆ ಇನ್ನು ಬಹಳ ಪ್ರಮುಖವಾಗಿ ನೀವು ಎಲ್ಲಿ ಬೆಳಿತೀರಾ, ನೀವು ನಿಮ್ಮ 10 ಕಿಲೋಮೀಟರ್ ಸುತ್ತಳತೆಯಲ್ಲೇ ಕಲೆಕ್ಷನ್ ಸೆಂಟರ್ ಇರುತ್ತೆ. ಸೊ ನೀವು ತುಂಬಾ ದೂರಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತಿಲ್ಲ. ಆದರೂ ಕೆಲವು ರೈತರೆಲ್ಲ ಹೇಳ್ತಾ ಇದ್ರು ನಮಗೆ ತುಂಬಾ ಕಷ್ಟ ಆಗುತ್ತೆ, ಮರ ಕತ್ತೋದು ಕಷ್ಟ ಆಗುತ್ತೆ, ಹಾಗೆ ಹೀಗೆ ಅಂತ. ಈಗ ಅದಕ್ಕೂ ಕೂಡ ನಾವು ಏಜೆನ್ಸಿ ಜೊತೆ ಮಾತಾಡಿ ವ್ಯವಸ್ಥೆ ಮಾಡಿದ್ದೀವಿ. ಕಟಾವು ಮಾಡೋಕ್ಕೆ ಕಷ್ಟ ಅಂದರೆ ನಾವೇ ಕೂಡ ಒಂದು ಟ್ರೂಪ್ ಕಳಿಸ್ತೀವಿ, ಒಂದು ಗುಂಪು ಮಾಡಿದ್ವಿ, ಕೆಲವು ಯುವಕರ ಗುಂಪು. ಅವರು ಕಟಾವು ಮಾಡಿ ನೀಟಾಗಿ ಕೊಡ್ತಾರೆ. 1 ಟನ್ಗೆ ಇಷ್ಟು ಅಂತ ರೇಟ್ ಫಿಕ್ಸ್ ಮಾಡ್ತಾರೆ, ತುಂಬಾ ನಾಮಿನಲ್ ಆಗಿ. ನಮ್ಮ ರೈತರು ಈಗ ಆ ಸೇವೆಯನ್ನು ಕೂಡ ಪಡ್ಕೋತಾ ಇದ್ದಾರೆ. ಅಂದ್ರೆ ಇದಕ್ಕೆ ನಿಗದಿತ ಅಂತ ಬೆಲೆ ಇರೋದ್ರಿಂದ ಮತ್ತೆ ಮಾರ್ಕೆಟ್ ಇರೋದ್ರಿಂದ ಇದು ಮುಂದಿನ ದಿನಗಳಲ್ಲಿ ಮತ್ತೆ ನಮ್ಮ ದೇಶಕ್ಕೆ ಎಣ್ಣೆಯ ಆಮದನ್ನ ಕಡಿಮೆ ಮಾಡಬೇಕಾದ್ರೆ ನಾವು ರೈತರನ್ನ ಪ್ರೋತ್ಸಾಹ ಮಾಡಬೇಕು, ಹೆಚ್ಚು ತಾಳೆ ಬೆಳೆ ಬೆಳೀರಿ ಅಂತ. ಸೊ ಬೇಡಿಕೆ ಕೂಡ ಇದೆ. ಇನ್ನು ಮುಂದಿನ 30, 40, 50 ವರ್ಷದ ತನಕ ಬೇಕಾದಷ್ಟು ಬೇಡಿಕೆ ಕೂಡ ಇದೆ. ಹಾಗಾಗಿ ನಾವು ಹೆಚ್ಚಿನ ರೈತರಿಗೆ ತಾಳೆ ಬೆಳೆಯನ್ನ ಬೆಳೀರಿ ಅಂತ ನಾವು ಪ್ರೋತ್ಸಾಹವನ್ನ ಮಾಡ್ತಾ ಇದ್ದೇವೆ. ಮಹಾದೇವ ಸ್ವಾಮಿಗಳ, ನಿಮ್ಮ ಹತ್ರ ತಾಳೆ ಬೆಳೆ ಬೆಳಿಬೇಕೋ ಬೇಡವೋ ಅಂತ ಕೇಳಕ್ ಬಂದವ್ರಿಗೆಲ್ಲ ನೀವು ಪಾಸ್ಬುಕ್ ತೋರಿಸ್ತೀರಂತೆ, ಹೌದೇ? ಹೌದು ಸರ್, ಹೌದು. ಯಾಕೆ ತೋರಿಸ್ತೀರಿ? ಯಾಕೆಂದ್ರೆ ಸರ್ ಈಗ ಬೇರೆ ಬೆಳೆ ಯಾವುದು ಗ್ಯಾರಂಟಿ ಇಲ್ಲ, ರೈಟು ಗ್ಯಾರಂಟಿ ಇಲ್ಲ, ರೋಗ ರುಜಿನಿಗಳು ಅಥವಾ ಇವತ್ತಿನ ಪರಿಸ್ಥಿತಿಲಿ ಭಾರಿ ಕಷ್ಟ ಸರ್ ಬೆಳಿಬೇಕಾದ್ರೆ. ಚೆನ್ನಾಗಿ ಬೆಳೆ ಬಂತು ಅಂದ್ರೆ ರೈಟ್ ಇರಲ್ಲ. ಟೊಮೊಟೊ ಸುರಿತೀವಿ, ಎಲ್ಲಾ ಹಣ್ಣುಗಳು ಸುರಿತೀವಿ. ಬಟ್ ಇದು ಹಂಗಲ್ವಲ್ಲ, 100% ಗ್ಯಾರಂಟಿ. ನಾವು ಬೆಳೆದಷ್ಟು ಲಾಭ ನಮಗೇನೆ. ಈಗ ಮರ್ಸೆಲಿ ಇವ್ರು ಹೇಳಿದ್ರಲ್ಲ ಮೇಡಮ್ ಅವರು, ವಿಶ್ವ ದಾಖಲೆ ಆಗಿದೆ. ಅದು ನಮ್ಮ ಮರ್ಸೆಲೆ ಬೆಳೆದು 26 ಟನ್ ಬೆಳೆದವರು ವಿಶ್ವ ದಾಖಲೆ ಆಗಿದೆ. ಹಂಗ ಬೆಳೆದಷ್ಟು ಲಾಭ ನಮಗೆ. ಆಮೇಲೆ ತೂಕದಲ್ಲಿ ಮೋಸ ಇಲ್ಲ. ನಾವೇ ಆಟೋ ತುಂಬ್ಕೊಂಡು ಹೋಗಿ ನಾವೇ ಬಿಡ್ಜ್ ಎಲ್ಲರೂ ತೂಕ ಮಾಡ್ಬಿಟ್ಟು ಅಲ್ಲಿ ಕಿತ್ತಾಕ್ಬಿಟ್ಟು ಬಂದು ಖಾಲಿ ಆಟೋನ ತೂಕ ಮಾಡ್ಬಿಟ್ಟು ಆ 2 ಚೀಟಿನ ಕೊಟ್ರೆ ಅದು ಅವ್ರು ಕೊಡ್ತೀವಿ ಸರ್. ಅದೀಗ ನಾವೇನು ತೂಕ ಮಾಡಿಸ್ತೀವಿ ಅದು ನಮ್ಮ ಮೊಬೈಲ್ಗೆ ಮೆಸೇಜ್ ಬಂದ್ಬಿಡುತ್ತೆ, ಅವತ್ತೇ ಬಂದ್ಬಿಡ್ತದೆ. ಆ ಥರ ಇದೆ. ಈ ಬೇರೆ ತೂಕದಲ್ಲೆಲ್ಲ ಮೋಸ ಇದೆ, ತಮಗೂ ಗೊತ್ತಿರಬೇಕು. ಕಬ್ಲಿರ್ಬೋದು, ತರಕಾರಿ ಮಾರ್ಕೆಟ್ಲು, ಬಂಡಿ ಎಲ್ಲ ಥರದಲ್ಲೂ ಇದೆ. ಬಟ್ ಇದ್ರಲ್ಲ ಆ ಮೋಸ ಅನ್ನೋದಿಲ್ಲ, ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ, ಕಳ್ಳರ ಕಾಕಟ ಸಮಸ್ಯೆ ಇಲ್ಲ, ಬೇರೆಯವ್ರು ಗೊನ ಓದ್ಕೊಳ್ತೈತಾರ ಅನ್ನೋದು ಸಮಸ್ಯೆ ಇಲ್ಲ. ನಮ್ದೇ ಆಗುತ್ತೆ. 8-10 ಕಿಲೋಮೀಟರ್ ಒಳಗ ಪಾಯಿಂಟ್ ಇರ್ತದೆ. ದುಡ್ಡು ಎಷ್ಟು ಮಾಡಿಕೊಂಡಿರ್ತೀರಿ? ಪಾಸ್ಬುಕ್ ತೋರಿಸ್ತೀರಿ ಅಂದ್ರೆ ದುಡ್ಡು ಇರ್ಬೇಕಲ್ಲ ಸರ್. ನಮ್ಗೆ ದುಡ್ಡು ಇರ್ತದ ರೈತರಿಗೆ, ರೈತರು ದುಡ್ಡು ಮಡಿಕೊಳಕ್ ಅಂತಾಗಲ್ಲ. ಸಾಲ ಇಲ್ಲ ಅಂದ್ರೆ ಎಷ್ಟು ಆದಾಯ ಮಾಡ್ತೀರಿ ಅಂತ ಕೇಳಿ ಸರ್. ಈಗ ನಮ್ಮ ಬೇರೆ ಬೇರೆ ಖರ್ಚುಗಳಿರ್ತಾವ. ಈಗ ಭತ್ತ ಹಾಕ್ತಿವಿ, ಲಾಸ್ ಆಗುತ್ತಾ, ಬಟ್ ಇದು ನಮ್ಗೆ ಮೇಂಟೈನ್ ಆಗುತ್ತಾ, ಮಕ್ಕಳು ವಿದ್ಯಾಭ್ಯಾಸಕ್ಕಾಗತ್ತಾ? ಅದನ್ನ ಹೇಳ್ರಪ್ಪ, ಎಷ್ಟು ಆದಾಯ ಬರ್ತಿದೆ ಸರ್? ಈಗ ಒಂದು ಎಕರೆನಲ್ಲಿ ಎಷ್ಟು ಒಂದು 10 ಟನ್ನೇ ಕಟ್ಟಿ ನಮ್ಗೆ 8ರಿಂದ 10 ಟನ್ 1.5 ಲಕ್ಷ ಬರ್ತದ. 1.5 ಲಕ್ಷದಲ್ಲಿ 20,000 ನಮ್ಗೆ ಗೊಬ್ಬರ ಆಳು ಮುಳು ಖರ್ಚು. ಅದು ಈಗ ಆಟೋ ಮಾಡ್ತೀವಿ, ಹಣ್ಣು ತುಂಬ್ಕೋಬೇಕಾರೆ ಅವ್ನಿಗೊಂದು 1,000 ಕೊಡಲೇಬೇಕು. ಒಂದು ಲೆಕ್ಕ ತುಂಬ್ಕೊಟ್ಟಾಗ್ಬಿಡ್ತಾನೆ, ತುಗಾಗ್ತಾನೆ. ಕಳೆದ ಒಂದು 20,000 1 ಲಕ್ಷ ಉಳಿದ್ರೆ ಸರ್ ನಮ್ಗೇನಿಲ್ಲ, ಮಕ್ಕಳು ವಿದ್ಯಾಭ್ಯಾಸಕ್ಕಾಗತ್ತಾ, ಬೇರೆ ಮನೆ ಖರ್ಚುಗಳು ಇವಕ್ಕೆಲ್ಲ ಆಗುತ್ತೆ ಸರ್. ಏನ್ ತೊಂದರೆ ಏನಿಲ್ಲ. ನಮ್ಮ ಮಾದೇಸ್ವಾಮಿ ಅವರು ಪ್ರಮುಖವಾಗಿ ಹೇಳೋದೇನಂದ್ರೆ, ಮೇಡಮ್ಗೆ ಸಂಬಳ ಬರುತ್ತೋ ಇಲ್ವೋ ಗೊತ್ತಿಲ್ಲ, ನಮ್ಗೆ ತಿಂಗಳು ನಮ್ಮ ಅಕೌಂಟ್ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ ಅವರು. 5ನೇ ತಾರೀಕು ಪ್ರತಿ 15 ದಿನಕ್ಕೊಮ್ಮೆ ಕಟಾವ್ ಇರೋದ್ರಿಂದ ಮುಂದಿನ ತಿಂಗಳ 10ನೇ ತಾರೀಕು ಒಳಗಡೆ ಅವ್ರಿಗೆ ಅಕೌಂಟ್ ದುಡ್ಡು ಬರೋದ್ರಿಂದ ಅವ್ರಿಗೆ ಅಶ್ಯೂರ್ಡ್ ಇನ್ಕಮ್. ವೆರಿ ಗುಡ್, ಒಳ್ಳೇದಾಯ್ತು. ಈಗ ತಾಳೆ ಬೆಳೆ ಈಗ ನೀವು ಹಾಕಿದಿರಿ, ಇಳುವರಿ ಈಗ ನೀವೇನ್ ತಗೋತಾ ಇದ್ದೀರಲ್ಲ, ಅದಕ್ಕಿಂತ ಇನ್ನು ಸ್ವಲ್ಪ ಕಷ್ಟಪಟ್ರೆ ನೀವು ಜಾಸ್ತಿ ತೆಗಿಬಹುದು ಸರ್. ಹೌದಾ? ತೆಗಿಬಹುದು, ಏನಿಲ್ಲ. ಏನ್ ಮಾಡ್ಬೇಕು ನೀವು ಇನ್ನೂ ಹೆಚ್ಚು ಇಳುವರಿ ತಗೋಬೇಕು ಅಂದ್ರೆ?
ಸರ್ ಈಗ ಏನಾಗಿದೆ ಅಂದ್ರೆ ನಾನು ಹೆಚ್ಚಿಗೆ ಇಳುವರಿ ತಗೊಳಕ ನನಗೆ ಮಕ್ಕಳು ವಿದ್ಯಾಭ್ಯಾಸ ಕೊಡಿಸ್ತೆ ತಾಳಲ್ಲಿ, ಅವರು ಕೆಲಸ ಕೊಂಡೋಗ್ಬಿಟ್ರು, ಒಬ್ಬ ಮೇಂಟೈನ್ ಮಾಡೋದು ಹಿಂಸ. ಆಮೇಲೆ ಏನಾಗತ್ತ ಅಂದ್ರೆ ಸರ್ ಈಗ ಇತ್ತೀಚಿನ ದಿನಗಳಲ್ಲಿ ಕರೆಂಟ್ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅಲ್ಲಪ್ಪ, ನಿಮ್ಮ ಭಾಗದಲ್ಲೇನೆ ಅಷ್ಟೊಂದು ತಗೊಂಡವ್ರೆ ಯಾರೋ ಅಂತ ಹೇಳಿದ್ರಲ್ಲ ಸರ್. ಮರ್ಸೆ ಅದು ಅಂದ್ರೆ ಯಾಕೆ ಅವ್ರ ಹೆಂಗ್ ತಗೊಂಡ್ರು ಸರ್? ಅದೇನಂದ್ರೆ ಇಲ್ಲಿ ಮೈಸೂರ ಒಂದು ಮೊರಿ ನೀರುಗಳಲ್ಲಿ ಹೋಗುತ್ತಲ್ಲ, ಅದನ್ನ ಆಯ್ಸ್ಕೋಬಹುದು ಅವ್ರು ಕೆರೆಯಲ್ಲಿ, ಕೆರೆ ತುಂಬ್ಕೊಂಡು. ಅದು ಸ್ವಲ್ಪ ಗೊಬ್ಬರನೇ ಹಾಕಲ್ಲ ಅವ್ರು, ಆ ನೀರೇ ಕಟ್ಟಿದ್ರೆ ಎಲ್ಲ ಅದೇ ಅರ್ಲೆ ಆಗುತ್ತೆ ಅವ್ರಿಗೆ. ಹೌದಾ? ಅದರಿಂದ ಅವ್ರಿಗೆ ಇಳುವರಿ ಬರ್ತದೆ ಚೆನ್ನಾಗಿ. ನೀವು ಈಗ 8 ರಿಂದ 10 ತಗೋತಾ ಇದ್ದೀರಿ. ಸ್ವಲ್ಪ ಕಷ್ಟಪಟ್ರೆ ಎಷ್ಟು ತಗೋಬಹುದು ನೀವು? ಸರ್ 15 ಟನ್ ಗಂಟು ತೆಗಿಬಹುದು. ಆಮೇಲೆ ಇನ್ನೊಂದು ಉಪಯೋಗ ಅಂದ್ರೆ ಸರ್, ಈ ತಾಳಗಿಡದಿಂದ ಹಣ್ಣನ್ನ ತರಿಬೇಕಾದ್ರೆ ಗರಿ ಕಟ್ ಮಾಡ್ಲೇಬೇಕು ನಾವು. ಆ ಗರಿಗಳು ಏನಾಗುತ್ತೆ ಅಂದ್ರೆ ಸರ್, ಆಡು ಕುರಿ ಎಮ್ಮೆ ದನಗಳಿಗೆ ಒಳ್ಳೆ ಮೇವು ಅದು. ಹೌದಾ? ಯಾಕಂದ್ರೆ ಸರ್ ಆ ಗರಿನಲ್ಲಿ ಪ್ರೋಟೀನ್ ಅಂಶ, ಕಬ್ಬಿಣದ ಅಂಶ, ಸತುವಿನ ಅಂಶ, ತಿಂಡಿ ಕೊಡೋದೇ ಕಮ್ಮಿ ಮಾಡ್ಬೋದು. ಇದೇ ಸಾಕು. ಒಳ್ಳೆ ಸಾಕಿದ್ದೀರಾ ಸರ್? ನಾನು 1-2 ಕುರಿ ಮರಿಗಳು ಸಾಕ್ತಿದ್ದೀನಿ. ವರ್ಷಕ್ಕೊಂದು 20-25 ಸಾವಿರ ಆಗುತ್ತಾ. ಆಮೇಲೆ ಏನಾಗಿದೆ, ನಮ್ಮ ಚಿಗಪ್ ದೊಡ್ಡಪ್ತಿರ್ ಮಕ್ಳಿದಾರಲ್ಲ, ಗರಿ ತರಿಯಾಗ ಅವರೇ ಬಂದು ತರ್ಕೊಂಡು ಹೋಗ್ಬಿಡ್ತಾರ. ಹೌದಾ? 2 ಕುರಿ ಸಾಕಿದ್ದೀರಾ? 2 ಟಗರುಗಳು ಸರ್. ಟಗರು ನಮ್ಮೂರಲ್ಲಿ ಟಗರುಗಳೇ ಒಂದು ಮೇನ್ ರೈತರಿಗೆ ಆದಿಕ ಅಂದ್ರೆ ಸರ್, ಫಸಲ್ಗಿಂತ ನಮ್ಮ ಕಳ್ಳಿಪುರದಲ್ಲಿ ಆಡು ಕುರಿ ಸಾಕಾಣಿಕೆಯಲ್ಲಿ ಜೀವನ ಆಧಾರ. ವಲಸೆ ಹೋಗೋದಕ್ಕೆ ಅದೊಂದು ಉತ್ತಮವಾದದ್ದು. ಒಳ್ಳೆ ಲಾಭ ಇದೆ, ಏನ್ ತೊಂದರೆ ಏನಿಲ್ಲ. ಬರೀ 2 ಟಗರ್ ಅಷ್ಟೇ ಸಾಕು ಸರ್, ಅಷ್ಟೇ. ಯಾಕೆಂದ್ರೆ ಎಲ್ಲಾನು ನಾವು ಮೇಂಟೈನ್ ಮಾಡಕ್ಕೆ ಸ್ವಲ್ಪ ಕಷ್ಟ. ಸಂತೋಷ. ಮನೆಯಲ್ಲಿ ಎಮ್ಮೆಗಳಿದಾವ? ಮೊದ್ಲಿದ್ದ ಸರ್, ಇವಾಗಿಲ್ಲ. ಇವಾಗ ನಾವು ಗಂಡ ಹೆಂಡ್ತಿ ಇಬ್ರೆ. ಈಚರಿ ನಾವು ರೈತ ಸಂಘ ಹೋರಾಟಗಾರರು ಎಲ್ಲರೂ ಹೋರಾಟ ಮಾಡಿದಾಗ ಅದಕ್ಕೂ ಮೇಯ್ನ್ ಹೋಗ್ಬೇಕು. ಈಗ ಮೇಡಮ್ ಅವರೇ ತಾಳೆ ಬೆಳೆ ಬೆಳಿತಾರೆ, ಬರ್ಲೇಬೇಕು ಅಂದಾಗ ಮಾಹಿತಿ ಕೊಡ್ಬೇಕು ಸರ್ ರೈತರಿಗೆ ಹೋಗಿ. ಇವ್ರು ಹೇಳಿದ್ರೆ ಏನು ಕೇಳಲ್ಲ. ಈಗ ನಾನು ಹೇಳಿದ್ರೆ ಕೇಳ್ತಾರೆ, ಗ್ಯಾರಂಟಿ ನಾನು ಅಂತ ಹೇಳ್ತೀನಿ. ಈಗ ನಾನು ನಮ್ಮ ಆರಾಧ್ಯರು ಹೇಳಿದ್ರು, ಅವ್ರು ಹೇಳಿದ್ಮೇಲೆ ನನಗೆ ಬರೀ 7 ರೂಪಾಯಿ ಇತ್ತು ಸರ್ ನನ್ನ ನೆಟ್ಟಾಗೆ ಕೆಜಿ. ಆಯ್ತು. ಈಗ ನೀವು ಬೇರೆ ಬೇರೆ ಕಡೆಗೆ ಹೋಗ್ತೀರಿ, ತಾಳೆ ಬೆಳೆ ಹಾಕಿ ಅಂತ ಹೇಳ್ತೀರಿ. ಆದ್ರೂ ಬಹಳಷ್ಟು ಜನ ಇಲ್ಲ, ನಾವು ಹಾಕಿದ್ವಿ, ಏನೋ ಸಮಸ್ಯೆ ಆಯ್ತು, ನಾವು ತೆಗೆದ್ಬಿಟ್ವಿ ಅಂತಾರೆ. ಈಗ ಕಳೆದ 15 ವರ್ಷದಿಂದ ನಿಮಗೆ ಏನೂ ಸಮಸ್ಯೆ ಆಗಿಲ್ವಾ? ಏನು ಸಮಸ್ಯೆ ಇಲ್ಲ ಸರ್. ಮತ್ತು ಈ ಕೊರೋನಾದಲ್ಲಿ ನಮಗೆ ಎಲ್ಲಾ ಬೆಳೆಗಳೆಲ್ಲ ರೋಡ್ ಬಂದ್ಬಿಟ್ಟು, ಜನ ಹಳ್ಳಿಗೆ ಬಂದ್ಬಿಟ್ರು, ಸಿಟಿಲಿರೋರು. ನಮ್ಮ ಎಣ್ಣೆ 23 ರೂಪಾಯಿ ಕೆಜಿ ಹೊಂಟೋಗ್ಬಿಡ್ತು. ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ. ಅವ್ರು ಬಂದು ಎಲ್ಲಿತ್ತು, ಯಾಕೆಂದ್ರೆ ಇದು ಬೇರೆ ಇಲ್ವಲ್ಲ, ತರದ ಆಗ್ತಿದ್ದೋ ತಗೋ ಹೋಗಿ, ಸಮಸ್ಯೆ ಆಗ್ಲಿಲ್ಲ. ಕೊರೋನಾ ಬಂದ್ರೆ ನಮಗ್ ಲಾಭ ಆಯ್ತು. ನೋಡಿದ್ರ? 24 ರೂಪಾಯಿ ಹೊಂಟೈತೆ ಸರ್ ಕೆಜಿ. ಈಗ ನಿಮ್ಗೆ ಬೆಳೆ ಬೆಳೆಯೋದಕ್ಕೆ ಕಷ್ಟ ಅನ್ಸಿಲ್ಲ? ಏನಿಲ್ಲ ಸರ್. ಇಲ್ಲ, ಮಾರಾಟಕ್ಕೆ ಕಷ್ಟ? ಮಾರಾಟಕ್ಕೆ ಕಷ್ಟ ಇಲ್ಲ. ಅದೊಂದ್ ಸ್ವಲ್ಪ ಹೇಳಿ ಹೇಗ್ ಮಾರ್ತೀರಾ ಅಂತ. ಸರ್ ಮಾರಾಟದ್ದೇನಿಲ್ಲ, ನಾವು ಹಣ್ಣು ಆಗುತ್ತಾ ಇವತ್ತು 25ಕ್ಕೆ ತೂಕ ಇರುತ್ತಾ, 22ಕ್ಕೆ ಹೋಗಿ ನಾವು ನೋಡ್ಕೋತೀವಿ ಯಾವ್ಯಾವ ಗುಣ ಆಗಿದವು ಅಂತ. ಏನಾಗಿದೆ ಸರ್, ಸ್ವಲ್ಪ ಹೈಟ್ ಇದೆ. ನಮ್ಗ ಇಲಾಖೆಯಿಂದ ಒಂದು ಕೊಕ್ಕ ಕೊಟ್ಟಿದ್ದಾರೆ, ಅದಕ್ಕೆ ಮಲೇಷ್ಯಾದಿಂದ ತರಿಸಿ ಕೊಕ್ಕೆ. ಈಸಿಯಾಗಿರುತ್ತೆ ಸರ್, ಅದು ತೂಕ ವೆಯ್ಟ್ಲೆಸ್. ಆ ಕೊಕ್ಕಲ್ಲಿ ನಾವು 30 ಅಡಿ 40 ಅಡಿ ಗಂಟು ಸರಿಬೋದು, ಏನು ತೊಂದರೆ ಏನಿಲ್ಲ. ಈಜಿಯಾಗಿ ತೆರೆದು ಬಿಡ್ತೀವಿ ಸರ್. ನಾವೇ ಕಾಲಾಗಿರ್ತೀವಿ ಅಲ್ಲ, ಬಾಡ್ಲಿಗೆ ಹಾಕ್ಬಿಟ್ಟು ಓದ್ಕೊಂಬಂದು ನಮ್ಮ ಪಕ್ಕದಲ್ಲೇ ರೋಡ್ ಇರ್ತದೆ, ನಮ್ಮ ಜಮೀನ್ ಪಕ್ಕ ಅಲ್ಲಿ ಇರ್ತೀವಿ. ಆಟೋದವ್ರು ಫೋನ್ ಗೊತ್ತು ಅವ್ರಿಗೆ ಸರ್, ಅವರು ಟೈಮಿಂಗ್ ಇರ್ತದ, ಸಾಯಂಕಾಲ ಗಂಟು ತಗೋಬಹುದು. ಆವತ್ತಿನ ಡೇಟ್ಲಿ ಏನು ಸಮಸ್ಯೆ ಇಲ್ಲ, 4 ಗಂಟೆ ಗಂಟು ತಗೋಬಹುದು. ಎಲ್ಲಿದೆ ನಿಮಗೆ ಮಾರುಕಟ್ಟೆ ತಲುಪಿಸೋದು? ಸರ್ ಇಂಡವಾಳದಲ್ಲಿದೆ, ನರಸೀಪುರದ ಪಕ್ಕ ಇಂಡವಾಳ ಅಂತಿದೆ. ಅಲ್ಲಿ ಎಲ್ಲ ಆ ಭಾಗದಲ್ಲೆಲ್ಲ ಜಾಸ್ತಿ ಇರೋದ್ರಿಂದ ಅಲ್ಲಿ ತೂಕ ಬಂದ್ಕಿತ. ಎಲ್ಲೆಲ್ಲಿದೆ ನಿಮ್ ಟಿ ನರಸೀಪುರದಲ್ಲಿ? ಇಂಡವಾಳ ಬಿಟ್ರೆ ಸರ್ ಬನ್ನೂರು ಇದೆ. ಬನ್ನೂರಲ್ಲೂ ಇದೆ. ಆಮೇಲೆ ನರಸೀಪುರ 2 ಪಾಯಿಂಟ್ ಸರ್. ಮೊದಲು ತಲಕಾಡಿತ್ತು, ತಲಕಾಡವರು ಇಲ್ಲಿಗೆ ತಗೋ ಬರ್ತಾ ಇದ್ದಾರೆ, ತಂದಾಕ್ತಾರೆ ಸರ್ ಅಲ್ಲಿ. ಆಮೇಲೆ ಜಾಸ್ತಿ ಆದ್ರೆ ಸರ್ ಇನ್ನೊಂದು ಆತ್ಮಾನಂದ ಅಲ್ವಾ ಮೇಡಮ್ ಅವ್ರೆ, ಅವ್ರ ತೋಟಕ್ಕೆ 1 ಲಾರಿ ಅಲ್ಲಿಗೆ ಕಳಿಸ್ಬಿಡ್ತಾರೆ. ಯಾಕೆಂದ್ರೆ ಅವರು 28 ಎಕರೆ ಹಾಕಿದ್ದಾರೆ. 28 ಎಕರೆ ಹಾಕಿದ್ದಾರೆ ಸರ್ ಅವರು. ಅಲ್ಲೇ ಒಂದು ಲೋಡ್ ಆಗ್ಬಿಡುತ್ತೆ. ಅದು ಒಂದು ಲೋಡ್ ಇವತ್ತು 15 ಟನ್ 20 ಟನ್ ಹಿಡಿದ್ರೆ ಲಾರಿ ಅಲ್ಲಿಗೆ ಕಳಿಸ್ಬಿಡ್ತಾರೆ. ಅಲ್ಲೇ ಬ್ರಿಡ್ಜ್ ಮಾಡಿದ್ದಾರೆ. ಅಂದ್ರೆ ಮಾರುಕಟ್ಟೆನೆ ನಿಮ್ ಮನೆಗೆ ಬರಬೇಕು ಅಂತಂದ್ರೆ 20 ಎಕರೆ ಹಾಕ್ಬೇಕು. ಹೌದು ಸರ್, ಅಲ್ಲಿಗೆ ಬಂದ್ಬಿಡ್ತದ ಅಲ್ವಾ? ಬೇಡ ಅಂದ್ರೆ ಮಾರುಕಟ್ಟೆನೆ ನಿಮ್ಮ ನೋಡಿಕ ಬಂದ್ ಬರ್ತದ. ಸರಿ, ಆಮೇಲೆ ಹೇಳಿ ಮುಂದೆ. ಆಮೇಲೆ ಎಲ್ಲ ಸರ್ ಈಗ ತಂದು ಕಿತ್ತಾಕ್ಬಿಡ್ತೀವಿ. ಈಜಿ ನಾವು ಬರ್ಬೇಕಾದ ಅವಶ್ಯಕತೆ ಇಲ್ಲ. ಆಟೋದವ್ನಿಗೆ ಹೇಳ್ಬಿಟ್ಟ ಅಂದ್ರೆ ತೂಕ ಹಾಕಿಸ್ಬಿಟ್ಟು ಬಿಡ್ದಲ್ಲಿ ನಮ್ಮ ಎಲ್ಲಾರು ತೂಕ ಹಾಕಿಸ್ಕೊಳ್ಳಿ, ಅದೇನು ಕೇಳಲ್ಲ ಅವರು. ಚೀಟಿ ಕೊಟ್ಬಿಟ್ಟು ಬಂದ್ ಮನೆಗೆ ಬಂದು ಕಿತ್ತಾಕ್ಬಿಡ್ತು ಅಂದ್ರೆ 5ನೇ ತಾರೀಕಿನೊಳಗೆ ಒಂದಿನ ಹೆಚ್ಚು ಕಮ್ಮಿ ದುಡ್ಡು ಬಂದು ಬಿದ್ದೈತೆ ಆನ್ಲೈನ್ ಇಂದೂರಿಂದ. ಹೌದಾ? ಹೌದು ಸರ್. ನೋಡಿದ್ರ ಮತ್ತೆ ಸರ್ ಒಂದ್ಸರಿ ನನ್ನ ಸಣ್ಣ ಸಮಸ್ಯೆ ಆಯ್ತು. ಏನು? ಮಕ್ಕಳ ಓದಿಸ್ತಾ ಇದೆ, ದುಡ್ಡು ತಾಪತ್ರೆ ಆಯ್ತು. ಆಗ ರೈಟ್ ಹೋಗಿತ್ತು, ಏನಪ್ಪ ದುಡ್ಡು ಬರೋದು ಅಂತ, ಅರಿಯರ್ಸು ಅಂತ ಕಮ್ಮಿ ಆಗಿತ್ತಲ್ಲ ಸರ್. ಆ ದುಡ್ಡು ಏನ್ ಮಾಡ್ತು, 12 ಗಂಟೆದಾಗ ಮೆಸೇಜ್ ಬಂತು, 11 12 ಗಂಟೆ. ಇದೇನಪ್ಪ ಅಂತ ಎದ್ ನೋಡಿದ್ರಿ 75,000 ರೂಪಾಯಿ ಅಕೌಂಟ್ ಬಂದ್ಬಿಟ್ಟಿದೆ ಸರ್. ಅದ ಎಲ್ಲ ಹಣ್ಣುಂದೆಲ್ಲ ಸೇರಿ
ನಾನು ಹಿಂದಕ್ಕೂ ಮುಂದಕ್ಕೂ ನೋಡ್ತೀನಿ, ಕಾಲ್ಸೋ ಕಣ್ಣೆಲ್ಲ ನೋಡ್ತೀನಿ, ಏನಿಲ್ಲ. ಆಮೇಲೆ ಬೆಳಗ್ಗೆ ನೋಡಿದ್ವಿ ಮಾಮೂಲಿ ಸೋಯಾ ರುಚಿ ಗೋಲ್ಡ್ ಅಂತ ಬರ್ತಿತ್ತಲ್ಲ ಸರ್, ಆವಾಗ ಬಂತು ಅಂತ ಫೋನ್ ಮಾಡಿ ಕೇಳಿದೆ, ಸ್ವಾಮಿ ನಿಮ್ದು ಹಣ್ಣಿನ ದುಡ್ಡು ಮತ್ತೆ ನಿಮ್ಗೆ ಅರಿಯರ್ಸ್ ಏನ್ ಬರ್ಬೇಕಾಯ್ತು, ಸರ್ಕಾರ ಕೈಸದ ಅಂತ ಹೇಳಿ. ಇವತ್ತು ಮಕ್ಕಳು ಒಬ್ರು ವಿದ್ಯಾಭ್ಯಾಸ ಮಾಡಿ ಅವ್ರು ಹೋಯ್ತಾ ಇದಾರೆ ಸರ್, ಅವ್ರ ಅನುಕೂಲತೆ. ಅದೇ ದುಡ್ಡು ನಾನು ಓದಿಸಿದ್ದೀನಿ ಸರ್. ಒಬ್ಬ MBA ಆಗಿದೆ, ಒಬ್ಬ MSW, ಇಬ್ರು ಮಾಡ್ಕೊಂಡು ಅವ್ರು ಏನೋ ಅವ್ರ ರೂಟಿ ಬೆಂಗಳೂರಲ್ಲೊಬ್ಬ ಮೈಸೂರಲ್ಲೊಬ್ಬ ದಿನ ಮಾಡ್ತಾ ಇದಾರೆ. ನಾವು ಇನ್ ಬಾಕಿ ಭತ್ತ, ಸ್ವಲ್ಪ ಊಟಕ್ಕೆ ಹಣ್ಣಿನ ಗಿಡಗಳು ಅಷ್ಟು. ಏನ್ ಹಾಕಿದ್ರಿ ಸರ್? ಭತ್ತ ಹಾಕಿದಿರಿ. ಭತ್ತ ಅಂದ್ರೆ ಹಣ್ಣಿನ ಗಿಡಗಳು ಯಾವ್ದು ಸರ್? ಹಣ್ಣಿನ ಗಿಡ ಅಂದ್ರೆ ಹಲಸು, ಸೀಬೆ, ಮಾಮೂಲಿ ಸೀತಾಳಪತಳ, ಹನುಮಫಲ, ಆಮೇಲೆ ಬೆಟ್ಟದಲ್ಲಿ ಹಾಕಿದೆ. ಎಲ್ಲಿ ಹಾಕಿದಿರಿ ಸರ್? ನಮ್ಮ ತೋಟದಲ್ಲಿ ಹಾಕಿದ್ದೀನಿ, ನಮ್ಮ ಮನೆ ತಾಳೆ ಒಳಗ. ತಾಳೆ ಇಲ್ಲ ಸರ್, ಪಕ್ಕದಲ್ಲಿ ಒಂದು 20 ಕುಂಟ 30 ಕುಂಟ ಅಷ್ಟರಲ್ಲಿ. ಈಗ ತಾಳೆ ಬೆಳೆದಿರೋ ಜಾಗದಲ್ಲಿ ತಾಳೆ ಬಿಟ್ರೆ ಇನ್ನೇನಿಲ್ಲ ಸರ್. ಇವಾಗ ಕೋಕ್ ಹಾಕ್ಬೋದು, ಕೋಕೋ ಅದನ್ನ ಮಾಡಿದ್ದಾರೆ. ಯಾಕಂದ್ರೆ ಅದು ಅದಕ್ಕೆ ನೆಳ್ಳಲ್ಲಿ ಬರ್ತಕ್ಕಂಥ ಪ್ರದೇಶ, ಅದು ಹಾಕ್ಬೋದು. ಕಾಫಿ ಹಾಕ್ಬೋದು. ಗಂಜಾಂಬ್ಲ ಒಬ್ರು ನಮ್ಮ ರೈತರು ಏಲಕ್ಕಿ ಬೆಳೀತಿದ್ರೆ ಒಳಗೆ ನೆಳ್ಳಲ್ಲಿ. ಹೇಳಿ ಮೇಡಮ್ ನವರೇ, ಅಂತರ ಬೆಳೆಯಾಗಿ. ಸರ್ ಆಕ್ಚುಲಿ ನಮ್ಮ ತಾಳೆಯಲ್ಲಿ ಒಂದೇನಂತ ಅಂದ್ರೆ, ಫಸ್ಟು 3 ವರ್ಷದ ತನಕ ಯಾವ ಬೆಳೆಯನ್ನು ಬೇಕಾದ್ರೂ ಅವ್ರು ಅಂತರ ಬೆಳೆಯಾಗಿ ಬೆಳ್ಕೋಬಹುದು. ತರಕಾರಿಗಳನ್ನ ಬೆಳಿಬೋದು, ಅಥವಾ ಬಾಳೆನೂ ಬೆಳಿಬೋದು, ಅಥವಾ ಪೈನಾಪಲು ಬೆಳಿಬೋದು, ರೇಷ್ಮೆನೂ ಬೆಳಿಬೋದು, ಜೋಳ ಎಲ್ಲವನ್ನು ಕೂಡ ಬೆಳ್ಕೋಬಹುದು. 3 ವರ್ಷ ಆದ ನಂತರ ಗಿಡ ಮೇಲಕ್ಕೆ ಬಂದ್ಬಿಡೋದ್ರಿಂದ, ನೆರಳು ಜಾಸ್ತಿ ಆಗೋದ್ರಿಂದ ಬೇರೆ ಬೆಳೆಯನ್ನ ಬೆಳೆಯಕ್ಕಾಗಲ್ಲ. ಸ್ವಲ್ಪ ನೆರಳು ಜಾಸ್ತಿ ಆದ್ಮೇಲೆ ನಾವೇನ್ ಮಾಡ್ತೀವಿ, ಕೋಕೋನ ರೆಕಮೆಂಡ್ ಮಾಡ್ತಾ ಇದೀವಿ. ಯಾಕೆಂದ್ರೆ ತಾಳೆಯಲ್ಲಿ ಸ್ವಲ್ಪ ನೀರಿನ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ನಾವು ಬುಡದಲ್ಲಿ ಮಲ್ಚಿಂಗ್ ಅಂತ ಹೇಳ್ತೀವಿ, ನೆಲ ಹೊದಿಕೆ ಮಾಡೋದು ಬಹಳ ಬಹಳ ಮುಖ್ಯ. ಯಾಕಂದ್ರೆ ತೇವಾಂಶ ಆವಿಯಾಗಿ ಹೋಗ್ದೇನೆ, ಕಳೆ ಬರ್ದೇನೆ ನಿರ್ವಹಣೆ ಸ್ವಲ್ಪ ಸುಲಭ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮಲ್ಚಿಂಗ್ ಮಾಡೋದನ್ನ ನಾವು ರೆಕಮೆಂಡ್ ಮಾಡ್ತಾ ಇದೀವಿ ಸರ್. ಅದರಲ್ಲಿ ನಾವು ಕೋಕೋನ ನಾವು ಇಂಟ್ರೊಡ್ಯೂಸ್ ಮಾಡಿದ್ರೆ 1 ಎಕರೆಗೆ ಸುಮಾರು 1 ಸಾಲು, ಈ ಟ್ರಯಾಂಗ್ಯುಲರ್ ಅಲ್ಲಿ 1 ಸಾಲು ನಾವು ಮಧ್ಯ 1 ಸಾಲು 2 ತಾಳೆ ಗಿಡದ ಮಧ್ಯ ಕೋಕೋ ಹಾಕ್ತಿವಿ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 1 ಎಕರೆಗೆ 350ರಿಂದ 400 ಗಿಡದ ತನಕ ಬರುತ್ತೆ. ಕೋಕೋ ಹಾಕಿದ್ರೆ ಅದರಲ್ಲಿ ಇಳುವರಿ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಎಲೆಗಳನ್ನ ಜಾಸ್ತಿ ಉದುರಿಸುತ್ತೆ. ಅದು ನಮ್ಮ ಸಾವಯವ ಪದಾರ್ಥವನ್ನ ಮಣ್ಣಿಗೆ ಸೇರಿಸೋದ್ರಿಂದ ಇದರ ಫಲವತ್ತತೆ ಜಾಸ್ತಿ ಆಗಿ ತಾಳೆದು ಕೂಡ ಜೊತೆಯಲ್ಲಿ ಇಳುವರಿ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಂತರ ಬೆಳೆಗೆ ಕೂಡ ನಾವು ಪ್ರೋತ್ಸಾಹ ಮಾಡ್ತಾ ಇದೀವಿ. ಈಗ ಮಾದೇಸ್ವಾಮಿ ಅವರು ಹೇಳಿದಾಗೆ ಅವರು ಅರಿಯರ್ಸ್ ಬಂತು ಅಂತ ಹೇಳಿದ್ರು. ನಾನು ಆಗ್ಲೇ ತಮ್ಗೆ ಹೇಳ್ತಾ ಇದ್ದೆ, ಏನು MSP ಇದೆ ಅದಕ್ಕಿಂತ ಕಡಿಮೆ ದುಡ್ಡಲ್ಲಿ ಏನಾರ ಪರ್ಚೇಸ್ ಮಾಡಿದ್ರೆ ಆ ವ್ಯತ್ಯಾಸದ ಮೊಬಲಗನ್ನ ನಾವು ಅರಿಯರ್ಸ್ ಅಂತ ಕೊಡ್ತೀವಿ ರೈತರಿಗೆ. ಆ ದುಡ್ಡು ಕೂಡ ಅವ್ರಿಗೆ ಬರಕ್ಕೆ ಅವಕಾಶ ಇದೆ. ಮತ್ತೆ ಇನ್ನೊಂದು, ಅಕಸ್ಮಾತ್ ಮರ ಎತ್ತರ ಬೆಳೆದ್ಬಿಟ್ಟಿದೆ, ನಮಗೆ ಕಟಾವ್ ಮಾಡೋದ್ ಕಷ್ಟ ಆಗುತ್ತೆ ಅಂತ ಇದ್ದಾಗ 1 ಟನ್ಗೆ 1,000 ರೂಪಾಯಿ ತರ ಇನ್ಸೆಂಟಿವ್ ಕೂಡ ಕೊಡ್ತಾ ಇದೀವಿ ಸರ್ಕಾರದಿಂದ. ಮತ್ತೆ ಇನ್ನೂ ಒಂದು ಬಹಳ ಮುಖ್ಯವಾಗಿ 2 ವಿಷಯಗಳನ್ನ ನಾನು ಹೇಳ್ಬೇಕು. ತಾಳೆ ಹಾಕಿರೋಂಥ ರೈತರು, ಮಾದೇಸ್ವಾಮಿ ಅವ್ರ ಪಾಪ ಏನೋ ಒಳ್ಳೆಯವರು ಹೇಳ್ತಾ ಇದ್ದಾರೆ ಹಿಂಗ್ ಆದಾಯ ಬರುತ್ತೆ ಅಂತ. ತುಂಬಾ ಜನ ಹೇಳಲ್ಲ, ಯಾಕೆಂದ್ರೆ ಎಲ್ಲರೂ ಹಾಕ್ಬಿಟ್ರೆ ನಮ್ಗೆ ರೇಟ್ ಕಡಿಮೆ ಆಗೋಗ್ಬಿಡುತ್ತೆ ಅನ್ನೋಂಥದ್ದು. ಅಂತ ಪರಿಸ್ಥಿತಿ ಖಂಡಿತ ಇಲ್ವೇ ಇಲ್ಲ. ನೀವು ಎಷ್ಟು ಬೆಳೆದ್ರೂ ನಮ್ಮ ಈ ಮೈಸೂರು ವಿಭಾಗದಲ್ಲಿ ಇನ್ನೂ 25,000 ಹೆಕ್ಟೇರ್ ಅಷ್ಟು ನಾವು ತಾಳೆ ಬೆಳೆಯೋದಕ್ಕೆ ಅವಕಾಶ ಇದಾವೆ. ಅಷ್ಟು ಬೆಳೆದ್ರೂ ಕೂಡ ಮಾರ್ಕೆಟ್ ಮಾಡ್ಬೋದು. ಇನ್ನು 2ನೇದು ಏನಾಗಿದೆ ಅಂತಂದ್ರೆ, ಈಗ ಸುಮಾರು ಎಲ್ಲ ಒಂದು 20-25 ವರ್ಷದ ತೋಟಗಳು ಕೂಡ ಇದಾವೆ, ಇಳುವರಿಯನ್ನ ಕೊಡ್ತಾ ಇರೋಂಥದ್ದು. ಅವ್ರಿಗೆ ನಾವು ಹೊಸದಾಗಿ ಕೊಡ್ತೀವಿ ಅದನ್ನ ತೆಗೆದ್ಬಿಡಿ ಅಂತಂದ್ರೆ ತೆಗಿಯಕ್ಕೆ ರೆಡಿ ಇಲ್ಲ, ನಮ್ಗೆ ಬರ್ತಾ ಇರೋ ಇನ್ಕಮ್ ನಿಂತೋಗ್ಬಿಡುತ್ತೆ ಅಂತ. ಹಾಗಾಗಿ ನಾವು ಹಳೆ ಗಿಡಗಳನ್ನ ತೆಗೆದು ಹೊಸದಾಗಿ ನಾಟಿ ಮಾಡೋದಕ್ಕೆ ಕೂಡ ಸಹಾಯಧನವನ್ನ ಕೊಡ್ತಾ ಇದೀವಿ. ಹಳೆ ಮರಗಳನ್ನ ತೆಗೆಯೋದಕ್ಕೆ 250 ರೂಪಾಯಿ, ಮತ್ತೆ ಹೊಸದಾಗಿ ನಾಟಿ ಮಾಡ್ತೀವಿ ಅಂದ್ರೆ ಅದಕ್ಕೆ ಒಂದು ಗಿಡಕ್ಕೆ 290 ರೂಪಾಯಿ ತರ ಅದನ್ನು ಕೂಡ ಕೊಡ್ತಾ ಇದೀವಿ. ನಮ್ಮ ಆಗ್ಲೇ ಮಾದೇಸ್ವಾಮಿ ಅವರು ಹೇಳ್ದಂಗೆ, ಸರ್ಕಾರಿ ನೌಕರರಿಗೆ ಸಂಬಳ ಯಾವ ರೀತಿ ಬರುತ್ತೆ, ಕೆಲವು ಸರಿ ಬರ್ದೇ ಇರ್ಬೋದು ಅಥವಾ ನಿಧಾನ ಆಗ್ಬೋದು. ಇವ್ರಿಗೆ ಪ್ರತಿ ತಿಂಗಳು 10ನೇ ತಾರೀಕು ಒಳಗಡೆ ಅವ್ರು ಏನು ಹಣ್ಣು ಕೊಟ್ಟಿದ್ದಾರೆ ಅದಕ್ಕೆ ಕರೆಕ್ಟ್ ಆಗಿ ಅವ್ರ ಅಕೌಂಟ್ಗೆ ದುಡ್ಡು ಬಂದ್ಬಿಡುತ್ತೆ. ಅಷ್ಟು ಆದಾಯ ನಿಗದಿಯಾಗಿದೆ, ಮಾರುಕಟ್ಟೆ ಇದೆ, ಬೆಲೆ ನಿಗದಿಯಾಗಿದೆ, ಅಶ್ಯೂರ್ಡ್ ಇನ್ಕಮ್ ಇದೆ. ತಾಳೆ ಬೆಳೆ ಒಳಗಡೆ ತಾವು ಕೋಕೋ ಬೆಳೆಯೋದಕ್ಕೆ ಪ್ರೋತ್ಸಾಹ ಕೊಡ್ತೀವಿ. ಹೌದು. ಆದ್ರೆ ಮಾದೇವ ಸ್ವಾಮಿಗಳು ಕಾಫಿನೂ ಬೆಳಿಬಹುದು ಅಂದ್ರು, ಏಲಕ್ಕಿನೂ ಬೆಳಿಬಹುದು ಅಂದ್ರು. ಹೌದು. ಅದಕ್ಕೂ ತಾವು ಪ್ರೋತ್ಸಾಹ ಕೊಡ್ತೀರಾ ಇಲಾಖೆಯಿಂದ? ಸರ್ ಕೊಡ್ತೀವಿ ಸರ್, ಪ್ರೋತ್ಸಾಹನ ನಾವು ಕೊಡ್ತಿರ್ತೀವಿ ರೈತರಿಗೆ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ, ತಾಳೆ ಬೆಳೆಯನ್ನ ಬೆಳಿಬೇಕಾದ್ರೆ ತುಂಬಾ ನೆಗೆಟಿವ್ ನ ಮನಸ್ಸು ಕೊಟ್ಬಿಟ್ಟಿದ್ದಾರೆ ರೈತರಿಗೆ. ನಾವು ಮುಂಚೆ ಹಾಕಿದ್ವಿ, 25-30 ವರ್ಷದಿಂದ ಮುಂಚೆ ಹಾಕಿದ್ವಿ, ರೇಟ್ ಸಿಗ್ಲಿಲ್ಲ, ಕಿತ್ತಾಕ್ಬಿಟ್ವಿ, ಹಾಗಾಗಿ ಅದಷ್ಟು ಒಳ್ಳೇದಲ್ಲ ಅಂತ. ಅದು ಯಥೇಚ್ಛವಾಗಿ ನೀರ್ ಕೇಳುತ್ತೆ. ಈಗ ನಾವು ತೆಂಗು ಹಾಕೋರು ಹೇಗೆ ಹೈಬ್ರಿಡ್ ತೆಂಗು ಬೇಕು ನಮ್ಗೆ ಅಂತಾರೆ. ಹೈಬ್ರಿಡ್ ತೆಂಗು ನಮ್ಗೆ ಬರೀ 1 ಅಡಿಗೆ ನಮ್ಗೆ ಕಾಯಿ ಸಿಗ್ಬೇಕು,
ನಮ್ಗೆ ಎಳ್ನೀರು ಚೆನ್ನಾಗಿರ್ಬೇಕು ಅಂತ ಹೈಬ್ರಿಡ್ ತೆಂಗು ಏನು ಹೋಗ್ತಾ ಇದ್ದಾರೆ, ಅದಕ್ಕೂ ಕೂಡ ಅಷ್ಟೇನೆ ಜಾಸ್ತಿ ಗೊಬ್ಬರ ಜಾಸ್ತಿ ನೀರ್ ಬೇಕು. ಯಾವುದೇ ಬೆಳೆಯಲ್ಲಿ ಇಳುವರಿ ಜಾಸ್ತಿ ತಗೋಬೇಕು ಅಂದ್ರೆ ಈ ನಮ್ಮ ತೆಂಗು ಜಾತಿಯ ಗಿಡಗಳಿದಾವೆ, ಅಲ್ಲಿ ನೀರು ಜಾಸ್ತಿ ಮತ್ತೆ ಗೊಬ್ಬರ ಜಾಸ್ತಿ ಕೊಡ್ಬೇಕಾಗತ್ತೆ. ಈಗ ಮಾದೇಸ್ವಾಮಿ ಅವ್ರದ್ದು ಸ್ವಲ್ಪ ಅವ್ರದ್ದು ಬಾವಿಯಿಂದ ನೀರಾವರಿ ಮಾಡ್ತಿರೋದ್ರಿಂದ ಸ್ವಲ್ಪ ಇಳುವರಿ ಕಡಿಮೆ ಆಗಿದೆ. ನಾವು ನಾಲಾ ಅಚ್ಚುಕಟ್ಟಲ್ಲಿ ನೀರು ಸಫಿಶಿಯೆಂಟ್ ಆಗಿ ಕೊಟ್ರೆ ಇಳುವರಿನ ಇನ್ನೂ ಜಾಸ್ತಿ ತಗೊಳಕ್ ಅವಕಾಶ ಇರುತ್ತೆ. ಹಾಗಾಗಿ ಈಗ ನಾವು ಕಳೆದ ವರ್ಷ 25-26ನೇ ಸಾಲಿನಲ್ಲಿ ನಮ್ಮ ತಾಲೂಕಲ್ಲಿ ಸುಮಾರು ಒಂದು 30-35 ಎಕರೆ ತನಕ ಹೊಸದಾಗಿ ಹಾಕಿದ್ದಾರೆ. ಇನ್ನೂ ಒಂದು ಸಮಸ್ಯೆ, ನಮ್ಮ ಹಂದಿ ಬಂದ್ಬಿಡುತ್ತೆ, ಬುಡ ಸಮೇತ ಕಿತ್ತಾಕ್ಬಿಡುತ್ತೆ ಅಂತ. ಅದಕ್ಕೂ ಕೂಡ ಈಗೆಲ್ಲ ಫೈಬರ್ದು ಫೆನ್ಸಿಂಗ್ ಎಲ್ಲ ಮಾಡುವಂಥದ್ದು, ಮತ್ತೆ ಎಣ್ಣೆದು ಟಿನ್ ಕಟ್ಟುವಂಥದ್ದು, ಅದನ್ನು ಕೂಡ ಮಾಡಿ ಸಂರಕ್ಷಣೆ ಮಾಡ್ಕೋತಾ ಇದ್ದಾರೆ. ಬಟ್ ಒಂದಂತೂ ಹೇಳ್ಬೋದು, ಈ ತಾಳೆ ಅನ್ನುವಂಥದ್ದು ಭವಿಷ್ಯದ ಬೆಳೆ ಅಂತ ಹೇಳ್ಬೋದು. ಅದರ ಒಂದು ನಿರ್ವಹಣೆ ರೀತಿ, ಸರ್ಕಾರ ಪ್ರೋತ್ಸಾಹ ಕೊಡ್ತಿರೋಂಥದ್ದು, ಮತ್ತೆ ಅದಕ್ಕಿರುವಂಥ ಮಾರುಕಟ್ಟೆ ದರ, ಬೇಡಿಕೆ, ಇದನ್ನ ಗಮನಿಸಿದ್ರೆ ತಾಳೆ ಅನ್ನೋದು ಬಹಳ ಫ್ಯೂಚರ್ ಕ್ರಾಪ್ ಅಂತ ಹೇಳ್ಬೋದು. ಹಾಗಾಗಿ ನಾನು ಹೆಚ್ಚಿನ ರೈತ ಬಾಂಧವರಲ್ಲಿ ಯಾರಿಗೆ ನೀರಿನ ವಿಪುಲವಾದಂಥ ಅವಕಾಶ ಇದೆ ನೀರಾವರಿ ಮಾಡೋದಕ್ಕೆ, ಯಾರಿಗೆ ಜಮೀನು ನಿರ್ವಹಣೆ ಮಾಡಕ್ ಆಗ್ತಾ ಇಲ್ಲ, ನಾವ್ ಏನ್ ಮಾಡಿದ್ರು ಕದ್ಕೊಂಡು ಹೊಟ್ಟೋಗ್ತಾರೆ, ರೇಟ್ ಸಿಗ್ತಾ ಇಲ್ಲ ಅನ್ನೋಂಥ ಅಳಲಿದೆ ಅಂತ ರೈತ ಬಾಂಧವರು ಖಂಡಿತವಾಗಿ ತಮ್ಮ ಸಮೀಪದ ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕ ಮಾಡಿ ಈ ಯೋಜನೆಯ ಸಹಾಯಧನ ಪಡ್ಕೋಬೇಕು, ಸಹಕಾರ ಕೊಡಬೇಕು ಇಲಾಖೆಗೆ ಅಂತ ನಾನು ಕೇಳಕ್ ಇಷ್ಟಪಡ್ತೇನೆ. ಮಹಾದೇವ ಸ್ವಾಮಿಗಳ ನೀವೇನ್ ಅಂತರ ಬೆಳೆ ಬೆಳಿಬೇಕು ಅನ್ಕೊಂಡಿದ್ದೀರಿ ಸರ್? ಈಗ ಕೋಕ್ ಹಾಕ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಹೌದಾ? ಕಾಫಿ ಏಲಕ್ಕಿ ಬೇಡವೆ ಸರ್? ಕೋಕೋ ಸ್ವಲ್ಪ ಇವಾಗ ಜಾಸ್ತಿ ಇದಾಗ್ತಾ ಇದೆ. ಕಾಫಿನೂ ಹಾಕ್ಬೋದು, ಏನ್ ಸಮಸ್ಯೆ ಇಲ್ಲ. ಬಟ್ ಕೋಕೋ ಅಂದ್ರೆ ಸ್ವಲ್ಪ ಇದು ಬರ್ತದೆ, ಸಾವಯವ ಗೊಬ್ಬರಕ್ಕೆ ಅನುಕೂಲ ಆಗುತ್ತೆ. ಅದು ಹಾಕ್ಬೇಕು ಅಂತ ತೀರ್ಮಾನ ಮಾಡಿದೀನಿ. ಹೇಳಿದೀನಿ ಮೇಡಮ್ ಅವ್ರಿಗೂ, ಗಿಡ ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಓಕೆ. ಇಲ್ಲಿವರೆಗೂ ಯಾಕೆ ಕಾಯಕ್ ಹೋದ್ರಿ? ಮುಂಚೆನೆ ಹಾಕ್ಬಿಡ್ಬೋದಿತ್ತಲ್ಲ ಸರ್. ಹಾಕ್ಬೋದಾಗಿತ್ತು. ಈಗ ಅವರು ಒಂದು ಪರಿಶೀಲನೆ ಮಾಡಿದ್ದಾರೆ, ಅದು ಹಾಕ್ಬೋದು ಇಲ್ವ, ಬೆಳೆಗ ತೊಂದರೆ ಆಗುತ್ತೋ ಅಂತ. ಅದನ್ನ ನಾವು ನೋಡ್ಕಾಕ್ಬೋದು. ಈಗ ಮೆಣಸನ್ನು ಹಬ್ಬಿಸ್ಬೋದು, ಬಳ್ಳಿಗ ಹಬ್ಬಕ್ಕ ಅನುಕೂಲ ಇರ್ತದ. ಅಂದ್ರೆ ನೋಡ್ಕೋಬೇಕು ಸರ್. ಯಾಕಂದ್ರೆ ವ್ಯವಸಾಯ ಅಂದ್ರೆ ಮಧ್ಯೆ ಒಂದು ಗಾದಿ ಇದೆ, ಅದು ಆತರ ಆಗ್ಬಿಟ್ರೆ ಕಷ್ಟ. ನಾವು ಬದಲಾವಣೆ ಆಗ್ಬೇಕು ಸರ್. ಎಲ್ರೂ ಸಹಾಯ ಮಾಡ್ಬೇಕು ವ್ಯವಸಾಯದಲ್ಲಿ, ಅದೇ ಮುಖ್ಯ. ಆಯ್ತು. ಈಗ ನೀವು ಇನ್ನೊಂದು ಹೇಳಿದ್ರಿ, ಅದು ಹಣ್ಣಾದಾಗ ಪಕ್ಷಿಗಳೇನೋ ಕೂಗ್ತವೆ ಅಂತ, ಅದಕ್ಕೆ ಕವರ್ ಮಾಡಕ್ಕೂ ಏನೋ ಕೊಡ್ತಾರ ಸರ್? ಕವರ್ ಬೆಲೆನ ಸರ್? ಅದು ನಮ್ಗೆ ಏನಾಗಿದೆ ಅಂದ್ರೆ, ಇದು ತಿಂಗಳನ್ ಗಟ್ಲೆ ಇಲ್ಲ ಫಸಲು. 15 ದಿನಗೊಂದು ಕಟಿಂಗ್ ಆದ್ರದಿಂದ 3 ದಿನ ಅಂತ ಹಣ್ಣು 1-2 ತಿನ್ಲಿ ಬಿಡಿ. 1 ಕೋಟಿಯೂ ರೈತನ್ನೇ ನಂಬ ಇರೋದು ಅಲ್ವೇ? ಒಂದಷ್ಟು ಹೋಗ್ಲೇಬೇಕು ಸರ್. ಭತ್ತ ಮಾಡ್ತೀವಿ. ಮೊನ್ನೆ ನೀವು ನಂಬ್ತೀರ ಇಲ್ವೋ, ಭತ್ತ ನೆಟ್ಟಿದ್ದೀನಿ, ಒಂದು ಮೋಳ ಬಿದ್ದಿತ್ತು. ಆ ಮೋಳ ಆಗೋದು ನೋಡಿದ್ರೆ 2 kg ಭತ್ತ ತೋಡ ಶೇಖರಣೆ ಇಟ್ಕೊಂಡಿದೆ ನನ್ನ ಕದಲ್ಲಿ, ನೋಡಿದ್ರ ಮರಿಗೆಲ್ಲ. ಅದರಿಂದ ಯಾವ ಒಂದೆರಡು ತಿಂತಾವ್ ಬಿಡಿ, ತಿನ್ಲಿ. ಎಲ್ಲ ನಮ್ಗೆ ಆಗ್ಬೇಕಾದ್ರೆ ಅದ ಸರ್, ಅದು ಕರೆಕ್ಟ್. ಅದರಿಂದ ನಾವು 2 ಹಣ್ಣು ಅದ ಇಟ್ಕೆ ಅದ ತರದು ಮಡಿಕೋಬಹುದು 3 ದಿನ ಅಂತ. ಅಂದ್ರೆ ಆ ಪಕ್ಷಿ ಬಂದು ತಿಂದ್ರೆ ಕಟಾವಿಗೆ ಯೋಗ್ಯವಾದ ಅಲ್ವೇ? ಹೌದು ಸರ್. ತಿನ್ಲಿ ಅಂತ ಬಿಟ್ಬಿಟ್ಟಿದ್ರಿ. ಈಗ ಹಳ್ಳಿಗುಂಚ ಅವು ಬರ್ತಾವ, ಗಿಣಿ ಬರ್ತಾವ, ಹದ್ದುಗಳು ಬರ್ತಾವ, ಅಲ್ಲೇ ನೌಲು ಸುಧಾ ಬರ್ತಾವ. ನೋಡ್ದಂಗ ಆಯ್ತದೆ ಎಲ್ಲ ಪಕ್ಷಿಗಳನ್ನ. ಎಲ್ಲನೂ ನೋಡ್ತಾ ಇದೀವಿ ಸರ್. ಆನೆ ನೋಡ್ತಾ ಇದೀವಿ, ಚಿರತೆ ನೋಡ್ತಾ ಇದೀವಿ, ಹುಲಿ ನೋಡ್ತಾ ಇದೀವಿ. ಸರಿ ಸರಿ, ಆಯ್ತು. ಈಗ ತಾಳೆ ಬೆಳೆದ್ರಿ, ತಾವೇ ಬಹಳ ಸಂತೋಷದಿಂದ ಹೇಳೋ ಹಾಗೆ ಮಕ್ಕಳನ್ನ ಓದಿಸ್ತಾ ಇದ್ದೀರಿ ಅಲ್ವಾ? ಈಗ ಮೇಡಮ್ನವ್ರು ಅವಾಗ್ಲಿಂದ ಹೇಳ್ತಾ ಇದ್ದಾರೆ, ಈಗ ರೈತರ ಮನಸ್ಸಲ್ಲಿ ಯಾರೋ ಭೀತಿಯನ್ನ ಬಿತ್ಬಿಟ್ಟಿದ್ದಾರೆ, ಬೆಳಿಬೇಡಿ ಅಂತ. ನನಗೂ ಅನುಭವ ಆಗಿದೆ. ಇದು ಯಾಕಪ್ಪ ಹಾಕಿದ್ರೆ ಅಲ್ಲಿ ಕಿತ್ತಾಕಿದ್ರು, ಇಲ್ಲಿ ಕಿತ್ತಾಕಿದ್ರು. ಒಂದ್ಸರಿ ಏನಾಯ್ತು ಅಂದ್ರೆ ಸರ್, ನಾನು ಹಣ್ಣ ತೂಕ ಮಾಡಿ ಅದು ನರ್ಸಿಪ್ರ ಆಯ್ತು, ತಕೋಗಿ ಹಾಕಿದೆ. ಒಂದಿನ ಬರೋದು ಲೇಟ್ ಆಯ್ತೇನೋ ಸರ್. ಅವತ್ತು ಸಂತೆ ತೂಕ ಹಾಕ್ಬಿಟ್ಟು ಕಿತ್ತಾಕ್ಬಿಟ್ಟು ನಾನು ಬಂದ್ಬಿಟ್ಟೆ. ಅಲ್ಲಿ ಇಲಾಖೆಯವರು ಇದ್ರು, ಅಯ್ಯೋ ಸಂತಮರದಲ್ಲಿ ಬಿದ್ದಿದ್ದೋ ಹಂಗ ಹಿಂಗ ಅಂತ ನಮ್ಮೂರೇ ಬಂದು ಹೇಳಿದ್ರು, ನಂದೇ ಹಣ್ಣಪ್ಪ ಅದು, ಯಾವ್ದು ಅಲ್ಲ, ಲಾರಿ ಬರೋದು ಲೇಟ್ ಆಗದ, ಬಿಲ್ ನೋಡಿಲ್ಲಿ 1.5 ಟನ್ ತೂಗಿದೀನಿ, ಬಿದ್ದದ, ಟ್ರ್ಯಾಕ್ಟರ್ ತಗೋ ಕಿತ್ತಾಕಿದೆ ಸರ್. ಅದು ನೋಡ್ಕೊಂಡು ನಾಳೆ ದುಡ್ಡು ಬರ್ತದ, ಇದು ಗ್ಯಾರಂಟಿ 100% ನಾನು ಮೊದಲೇ ಹೇಳಿದಾಗ ಗ್ಯಾರಂಟಿ ಸರ್ ಇದು. ಯಾಕೆಂದ್ರೆ ಸರ್ ಎಣ್ಣೆ ಬೇಕು, ಸೋಪು, ಶಾಂಪು, ಬಿಸ್ಕೆಟ್ ಎಲ್ಲಕ್ಕೂ ಆಗುತ್ತೆ ಇವತ್ತಿದು ಸರ್. ಇದು ಬಯೋಡೀಸೆಲ್ ಪೆಟ್ರೋಲ್ಗೂ ಕೊಟ್ಟರು ಆಗುತ್ತೆ, ಎಣ್ಣೆನೇ ಇಟಕ್ತೆ ಅಲ್ವಲ್ಲ ಕೂಡಿ. ನಮ್ಗೆ ಮೊದಲು ಹುಚ್ಚಳ್ಳು, ಕಡಲೆಕಾಯಿ ಎಲ್ಲ ಬೆಳಿತಿದ್ದ ರೈತರು, ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಬಟ್ ಇದು 100% ಆಮೇಲೆ ಗ್ಯಾರಂಟಿ ಬೆಳೆ. ಒಂದ್ ಸ್ವಲ್ಪ ನೀರು ಮಳೆ ಹೋದ್ರೂ ತಡ್ಕೊಬಿಡುತ್ತಾ. ಮನೆಯಲ್ಲಿ ತಾಳೆ ಎಣ್ಣೆ ಬಳಸ್ತೀರಾ ನೀವು ಸರ್? ತಾಳೆಹಣ್ಣೆ ಬೆಳೆಸೋದಂದ್ರೆ ಈಗ ರುಚಿಗೋಲ್ಡು ಪಾಮು ಬರ್ತದಲ್ಲ ಸರ್, ಅದೇ ತಗತ್ತ. ಇದು ತಾಳೆಹಣ್ಣೆ ಡೈರೆಕ್ಟ್ ಅದು ಆಯಿಲ್ ಆಗಲ್ಲ ಸರ್, ನಮ್ಗೆ ಎಣ್ಣೆ ಆಗಲ್ಲ. ಅದನ್ನ ತಗೋ ಸಂಸ್ಕರಣ ಮಾಡಿ ಅದಕ್ಕೇನ್ ಬೇಕು ಅದನ್ನ ಮಾಡಬೇಕು. ಈಗ ಸನ್ಪ್ಯೂರ್ಗೂ ಕೊಡ್ತಾರೆ, ಎಲ್ಲ ಎಣ್ಣೆಗೂ ತಾಳೆಹಣ್ಣೆ ಮಿಕ್ಸ್ ಮಾಡಲೇಬೇಕು. ಯಾಕೆ ಕೊಲೆಸ್ಟ್ರಾಲ್ ಕಮ್ಮಿ ಇದೆ ಇದು, ಎಲ್ಲಾರ ಜೊತೆಗೂ ಹೊಂದ್ಕತ್ತದೆ ಇದು. ಅದರಿಂದ ಇದು ಬೆಲೆ ಬೀಳದೇ ಇಲ್ಲ, ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ. ಕಬ್ಬು ಬೆಳೆದಾಗ ನೋಡ್ತೀರಾ ಜಾಸ್ತಿ ಆಗ್ಬಿಟ್ರೆ ಕಷ್ಟ, ಏನೋ ಕಬ್ಬಿಲ್ಲ. ಆಮೇಲೆ ಮೇಡಮ್ನವ್ರು ಇನ್ನೂ ಒಂದು ಹೇಳಿದ್ರಲ್ಲ, ತುಂಬಾ ಜನ ತಾಳೆ ಹಾಕ್ಬಿಟ್ರೆ ತೊಂದರೆ ಆಗ್ಬೋದು ಅನ್ನೋದು ಮನ್ಸಲ್ಲಿ ಇದೆ ಅಂತ.
ಹಾಗಾಗಿ ನೀವು ಏನಾದ್ರು ನಿಮ್ಮ ಹತ್ರ ಬಂದವ್ರಿಗೆ ದಾರಿ ತಪ್ಪಿಸ್ತೀರಾ ಅಥವಾ ಯಾಕೆಂದ್ರ ನಮ್ ಭಾರತಕ್ಕೆ ಮೇನ್ ಬೇಕಾಗಿರೋದು ಎಣ್ಣೆ ಹೊರದೇಶದಿಂದ ಆಮದು ಮಾಡ್ಕೊತೀವಿ. ಸಾಮಾನ್ಯವಾಗಿ ನನಗೆ ಮಾಹಿತಿ ಪ್ರಕಾರ 16,000 ಕೋಟಿ ಎಣ್ಣೆ ಆಮದು ಮಾಡ್ಕೊತೀವಿ ಹೊರಗಡೆ, ಮಲೇಷ್ಯಾದಿಂದ ಬೇರೆ ದೇಶಗಳಿಂದ ಅಂತ ಮಾಹಿತಿ ಇದೆ ಸರ್. ಈಗ ಇಲ್ಲೇ ಬೆಳಿಬಹುದು. ಆಮೇಲೆ ಎಲ್ಲಾ ಜಿಲ್ಲೆಲೂ ಗಿಡ ಕೊಡಲ್ಲ ಇದು. ಈಗ ಯಾರೋ ಬಂದು ನಮ್ಗೆ ನನ್ನ ತೋಟ ನೋಡ್ಬಿಟ್ಟು ಚನ್ನಪಟ್ಟಣದ ನನ್ ಗಿಡ ಕೊಡ್ಸು ಅಂತಾರೆ. ಬೆಂಗಳೂರು ಜಿಲ್ಲಾ ಅಲ್ಲಿ ಗಿಡ ಕೊಡಲ್ಲ ಅವ್ರಿಗೆ. ಎಲ್ಲಿ ನೀರು ಇರುತ್ತೆ ಸರ್, ನಮ್ಮ ಮೈಸೂರು ಭಾಗದಲ್ಲಿ 5 ಜಿಲ್ಲೆಗಳಿದೆ. 5 ಜಿಲ್ಲೆ ಮಾತ್ರ ಇದು. ಈಗ ಹೊಗೆ ಸೊಪ್ಪು ಏನು ಒಂದು ಲಿಮಿಟೇಷನ್ ಇದೆ, ಅದೇ ರೀತಿ ಇದು ಹೆಚ್ಚಿಗೆ ಕೊಡಲ್ಲ. ಈಗ ಟಮಾಟ ಬೆಳೆದ್ ಬಿಡ್ತೀವಿ, 1 ದಿನ 2 ದಿನ ಇಡಕ್ಕಾಗಲ್ಲ, ಕೊಳ್ತೋಗ್ಬಿಡ್ತಾರೆ. ರೇಟ್ ಸಿಕ್ಕುತ್ತೋ ಸಿಕ್ಕಲ್ವೋ, ಇದು ಹಂಗಲ್ವಲ್ಲ. ತೂಕ ಹಾಕ್ತಿವಿ, ಕಿತ್ತಾಕ್ತಿವಿ, ಕಂಪ್ನಿಯವ್ರು ತಗೊಟ್ಟೋಗ್ಬಿಡ್ತಾರೆ. ಜಾಸ್ತಿ ಆದ್ರೆ ಅವರು ಎಲ್ಲೆಲ್ಲ ಸಂಸ್ಕರಣಾ ಘಟಕಗಳು ಅಲ್ಲಿ ಕೈಸ್ಕೊತಾರೆ. ಅನುಕೂಲತೆ ಇದೆ. ಇವಾಗ ಹೇಳು ಸರ್, ಸೋಪು, ಶಾಂಪು, ಐಸ್ ಕ್ರೀಮ್ ಇವೆಲ್ಲ ನಿಂತು ಹೋದ್ರ ಮಾತ್ರ ಇದು ಬಿದ್ದೋಯ್ತು ಅಂತ. ಅಂದ್ರೆ ಈಗ ತಾಳೆ ಬೆಳೆ ಬೆಳೆದಿದ್ದೀರಿ, ಅದರಿಂದ ಅಭಿವೃದ್ಧಿ ಆಗಿದ್ದೀನಿ ಸರ್. ಅಭಿವೃದ್ಧಿ ಆಗದೆ ನೆಮ್ಮದಿ ಇದೆ ಅಲ್ವಾ? ಇನ್ನೂ 1-2-3 ಎಕರೆ ಜಾಸ್ತಿ ಮಾಡ್ಬೇಕು ಸರ್. ಮಾಡ್ಬೇಕು, ಮಾರ್ಕೆಟ್ನೆ ನಿಮ್ ಮನೆ ತಾವು ಬರೋಂಗ್ ಮಾಡ್ಕೋಬೇಕು ಇದೆ ಸರ್. ಅದು ಯಾವ ರೀತಿ ಮಾಡಿದೀನಿ ಅಂದ್ರೆ, ನಮ್ಮ ಗೇಟು ಕಳ್ಳಿಪುರ ಗೇಟಲ್ಲಿ ಸರ್ ಸುತ್ತಮುತ್ತ ರೈತರಿಗೆಲ್ಲ ಕೊಟ್ಟು ಹಾಕ್ಸಿದೀನಿ ಗಿಡಗಳೆಲ್ಲ. ಹೇಳಿ ಅವರು ನನ್ನ ನೋಡಿ ಹಾಕಿದ್ದಾರೆ ಇದೆಲ್ಲ ಮಾಡಿ. ಯಾಕೆ ಸಾಕಪ್ಪ ಇದೆ ಸವಾಸ ಅಂತ ಹೇಳಿ ಹಾಕಿದ್ದಾರೆ. ಹಾಕಿದಾಗ ನಮ್ಮೂರು ಒಂದು ಅರ್ಧ ಕಿಲೋಮೀಟರ್ ಒಳಗೆ ಎಲ್ಲ ಬಂದು ಬಿದ್ದೋಯ್ತವೆ. 10 ಟನ್ 5 ಟನ್ ಆದಾಗ ಲಾರಿ ಕಳಿಸ್ಕೊಡ್ತಾರೆ. ಅಲ್ವೇ? ಏನ್ ಜಾಣ್ತನ ನೋಡಿ. ಜಾಣ್ತಾನೆ ಇಲ್ಲ ಸರ್, ಅನುಭವ. ಆಯ್ತು. ಈಗ ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ಸಂಪರ್ಕ ಮಾಡಬೇಕು ನಮ್ ಕೇಳೋರು ಅಂದ್ರೆ, ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹಂಗೆ ಹೇಳ್ಬಿಡಿ ನೋಡಮ್ಮ. 9735599066. ಇನ್ನೊಂದ್ಸರಿ ಹೇಳಿ. 97 39 55 90 66. ಇನ್ನೂ ಒಂದ್ಸರಿ ಹೇಳ್ಬಿಡಿ. 97 39 55 90 66. ನಿಮ್ದು ಶಾಂತಾ ಮೇಡಮ್ ಅವರ? ನನ್ನ ದೂರವಾಣಿ ಸಂಖ್ಯೆ 9945651056. ಇನ್ನೊಮ್ಮೆ 9945651056. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9945651056. ಒಳ್ಳೆಯದು ಶಾಂತಾ ಅವರೇ ಮತ್ತು ಮಹಾದೇವ ಸ್ವಾಮಿಗಳ, ಇದುವರೆಗೂ ತಾಳೆ ಬೆಳೆ ಬೇಸಾಯ ಮತ್ತೆ ಟಿ ನರಸೀಪುರ ತಾಲೂಕಲ್ಲಿ ಇದಕ್ಕಿರುವಂತಹ ಅವಕಾಶಗಳು ಈ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ಅನುಭವ ಹಂಚಿಕೊಂಡ್ರಿ. ಒಳ್ಳೆದಾಗ್ಲಿ, ವಂದನೆಗಳು, ನಮಸ್ಕಾರ. ನಮಸ್ಕಾರ. ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ಇದುವರೆಗೂ ಟಿ ನರಸೀಪುರ ತಾಲೂಕಿನಲ್ಲಿ ತಾಳೆ ಬೆಳೆ ವಿಸ್ತರಣೆಗೆ ಅವಕಾಶಗಳು ಮತ್ತು ಇಲಾಖೆಯ ಸವಲತ್ತುಗಳನ್ನು ಕುರಿತು ಸಂವಾದ ಕೇಳಿದಿರಿ. ಭಾಗವಹಿಸಿದ್ದವರು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂ ಶಾಂತಾ ಮತ್ತು ಟಿ ನರಸೀಪುರ ತಾಲೂಕು ಸೋಸಳೆ ಹೋಬಳಿ ಕಳ್ಳೀಪುರದ ಕೆಎಸ್ ಮಹದೇವಸ್ವಾಮಿ. ಸಂವಾದವನ್ನು ನಡೆಸಿಕೊಟ್ಟವರು ಎನ್ ಕೇಶವಮೂರ್ತಿ. ಮುಂದಿನ ಗುರುವಾರ ಇದೇ ಸರಣಿಯಲ್ಲಿ ಮೈಸೂರು ಚಿಗುರೆಲೆ ಬೇಸಾಯ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಇಲವಾಲದ ಸಹಾಯಕ ತೋಟಗಾರಿಕಾ ಅಧಿಕಾರಿ ಎಸ್ ವೆಂಕಟೇಶ್ ಮೂರ್ತಿ ಹಾಗೂ ಮೈಸೂರು ತಾಲೂಕು ಉದ್ಬೂರು ಗ್ರಾಮದ ಮರಂಕಯ್ಯ ಅವರು. ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ವಿಧಾನ ಕುರಿತ ಬಾನುಲಿ ಸರಣಿ ಆಲಿಸಿದಿರಿ. ಶ್ರಮವಿಲ್ಲದ ದುಡಿಮೆ, ಹಣದ ಖರ್ಚಂತೂ ಬಲು ಕಡಿಮೆ. ಇಳೆಗೆ ಹಸುರಿನ ಹೊದಿಕೆ ಜಲವಂತೂ ಮಿತ ಬಳಕೆ. ಹಣ್ಣು ಸಹಯೋಗ ಮೈಸೂರು ಜಿಲ್ಲಾ ತೋಟಗಾರಿಕಾ ಇಲಾಖೆ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯ. ತಿನ್ನೋಣ ಬನ್ನಿರೋ. ಶೀರ್ಷಿಕೆ ಗೀತ ರಚನೆ ರಮೇಶ್ ಪಿ ರಂಗಸಮುದ್ರ. ದೇವರಿಗೂ ಬಲು ಇಷ್ಟ ಫಲ ಪಂಚಾಮೃತವು, ದೇವರಿಗೂ ಬಲು ಇಷ್ಟ ಫಲ ಪಂಚಾಮೃತವು, ಜೀವಿಗಳ ಆರೋಗ್ಯಕ್ಕೂ. ಸಂಗೀತ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಆಹಾ ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಸಂಕಲನ ಹಾಗೂ ನೆರವು ಆರ್ ಲೋಕೇಶ್ವರಿ. ಹಣ್ಣುಗಳ ಗಿಡ ನೆಟ್ಟು ತೋಟ ಬೆಳೆಸೋಣ ಬನ್ನಿರೋ, ನಾವೆಲ್ಲರೂ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಆಹಾ ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ.